ಒಂದು ದೇಶ, ಆದರೆ ಈ ಒಂದು ದೇಶ 2 ಮಹಾಸಾಗರಗಳ ಮಧ್ಯೆ ಇದೆ. ಈ ದೇಶ ನಡ್ಸಕ್ಕೆ ಬರೋಬ್ಬರಿ 3 ರಾಜಧಾನಿಗಳು. ಪ್ರಕೃತಿ ಸೃಷ್ಟಿಸಿರೋ ಪ್ರಪಂಚದ ಅದ್ಭುತ ನೋಡೋದೇ ಮಜಾ. ನೆಲ್ಸನ್ ಮಂಡೇಲಾ ಅವ್ರು ಇದ್ದಿದ್ದು ಅದೇ ಜೈಲಲ್ಲಿ. ಫುಲ್ಲು ವೀಡ್ ವಾಸನೆ ಚಿನ್ನು, ಫುಲ್ ಖತರ್ನಾಕ್ ಜನಗಳು ಎಲ್ಲರೂ ವೀಡ್ ಹೊಡ್ಕೊಂಡು ತಿರ್ಗಾಡ್ತಾ ಇದಾರೆ. ಈಗಿನ ಭಾರತ ನಾವೇನಿದೀವಲ್ಲ, ಈ ಭಾರತ ರೂಪುಗೊಳ್ಳಕ್ಕೆ ಈ ದೇಶನೂ ಒಂದು ಮುಖ್ಯ ಕಾರಣ. ಈ ಬ್ರಿಟಿಷ್ ಅವ್ರು ಆಕ್ಚುಲಿ ಇಂಡಿಯನ್ಸ್ನ ಜಾಸ್ತಿ ಕರ್ಕೊಂಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. 25% ಇಂಡಿಯನ್ಸು. ಈ ಥರದ್ರಲ್ಲಿ ಒಬ್ರಲ್ಲ, ಒಂದು 4-5 ಜನ ಇರೋರಂತೆ. ನಮ್ಮ ಕಡೆ ಹೆಂಗೆ ನಾಯಿ ಮತ್ತೆ ಬೆಕ್ಕುಗಳನ್ನ ನಾವು ಮನೇಲಿ ಸಾಕ್ತಿವಲ್ಲ, ಇಲ್ಲಿ ಹುಲಿ ಸಿಂಹಗಳನ್ನ ಅವ್ರ ತೋಟದಲ್ಲಿ ಸಾಕ್ತಾರೆ ಗುರು. ನಮ್ಮ ಭಾರತದ ಆಚೆ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಇದೇ ದೇಶದಲ್ಲಿ. ಬರೋಬ್ಬರಿ 15 ಲಕ್ಷ ನಮ್ಮ ಭಾರತದವ್ರವ್ರೆ. ವೇರ್ ಆರ್ ಯು ಫ್ರಮ್ ಆಕ್ಚುಲಿ? ಚೆನ್ನೈ. ಕರ್ನಾಟಕದ 3 ಜನ ಪೊಲಿಟಿಷಿಯನ್ಸ್ ಇಲ್ಲಿ ಮನೆ ತಗೊಂಡಿದ್ದಾರೆ. ಬಡ್ಡಿ ಮಕ್ಕಳು ನಮ್ಮ ಇಂಡಿಯಾಗೆ ಗಂಧದ ಮರ ಹೊಡ್ಕೊಂಬತ್ತಿದ್ರೇನೋ ಅಪ್ಪ. ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ನಾವೀಗ? ಬನ್ನಿ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಹಂಗೆ ಲೆಟ್ಸ್ ಗೋ ಆಶಾ. ಲೆಟ್ಸ್ ಗೋ. ಆದ್ರೆ ಕಿರಣ, ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀರಲ್ವಾ? ಕತಾರ್ ಏರ್ವೇಸ್ ನೋಡ್ತಾ ಇದ್ದಾರೆ. ನಾವು ಕತಾರ್ಗೆ ಹೋಗ್ತಿದ್ವಿ ಅಂತ ಅನ್ಕೊಂಡಿದ್ದೀರಾ? ಅದ್ರ ತಪ್ಪು. ನಾವು ಕತಾರ್ ಏರ್ವೇಸ್ ಅಲ್ಲಿ ಹೋಗ್ತಾ ಇದೀವಿ, ದೋಹಾಗೆ ಹೋಗ್ತೀವಿ, ಕತಾರ್ಗೆ ಹೋಗ್ತಾ ಇಲ್ಲ. ಯಾವ ದೇಶಕ್ಕೆ ಹೋಗ್ತಾ ಇದೀವಿ? ಬನ್ನಿ ಕ್ಯೂರಿಯಾಸಿಟಿ ಹಂಗೆ ಇರಲಿ. ಆಶಾ, ಅದೇ ತಮ್ಮನೇನಲ್ಲಿ ನೋಡಿರಲ್ವಾ ಅವರು? ಅಲ್ವಾ? ಸೌತ್ ಆಫ್ರಿಕಾಗೆ ಹೋಗ್ತಾ ಇದೀವಿ ಅಂತ. ಎಕ್ಸಾಕ್ಟ್ಲಿ, ಸೌತ್ ಆಫ್ರಿಕಾಗೆ ಹೋಗ್ತಾ ಇದೀವಿ. ದ ಗೋಲ್ಡನ್ ಯುರೋಪ್ ಟ್ರಿಪ್. ಬರೋಬ್ಬರಿ 10 ದೇಶ 12 ದಿನಗಳ ಕಾಲ. ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ ಇಂಥ ಅದ್ಭುತ ದೇಶಗಳಿಗೆ 12 ದಿನಗಳ ಕಾಲ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. 4 ಸ್ಟಾರ್ ಅಕಾಮಿಡೇಷನ್ನು, ಇಂಡಿಯನ್ ಮೀಲ್ಸು, ಎಲ್ಲ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ಸು, ಎಲ್ಲ ಟಿಕೆಟ್ಸು, ವೀಸಾ ಎಲ್ಲ ನಮ್ಮದೇ ಜವಾಬ್ದಾರಿ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು. ಇದೇ ಅಕ್ಟೋಬರ್ 20 ತಾರೀಕು ನಾವು ನಿಮಗೆ ಈ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದ ಗೋಲ್ಡನ್ ಯುರೋಪ್ ಗ್ರೂಪ್ ಟೂರು. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದ್ರೆ ಸಾಕು, ನಾವು ಸೇಫ್ ಆಗಿ ನಾವು ಯುರೋಪಲ್ಲಿ 10 ದೇಶಗಳನ್ನ ತೋರಿಸ್ಕೊಂಡು 12 ದಿನಗಳ ಕಾಲ ಸೇಫಾಗಿ ಕರ್ಕೊಂಬಂದು ವಾಪಸ್ಸು ಬೆಂಗಳೂರು ಏರ್ಪೋರ್ಟಿಗೆ ಬಿಟ್ಬಿಡ್ತೀವಿ. ಬೇಗ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 20 ತಾರೀಕು ದ ಗೋಲ್ಡನ್ ಯುರೋಪ್ ನೋಡ್ಕೊಂಬರಕ್ಕೆ ಹೋಗೋಣ. ಕಿರಣ, ಎಂತಕ್ಕೆ ಮಧ್ಯ ಸೀಟ್ ಬುಕ್ ಮಾಡ್ಕೊಂಡಿಲ್ಲ? ಆ್ಯಕ್ಚುಲಿ ಇದೊಂದು ಟ್ರಿಕ್ಕು. ಈ ಫ್ಲೈಟ್ ಹಿಂದ್ಗಡೆ ಬುಕ್ ಮಾಡ್ಕೊಂಡು ಈ ಥರ ಮಧ್ಯ ಸೀಟ್ ಬಿಟ್ಟರೆ ಯಾರೂ ಬರಲ್ಲ ಅಂತ. ಸೊ ಅದಕ್ಕೆ ಮಧ್ಯ ಸೀಟ್ ಖಾಲಿ ಇದೆ, ನೋಡೋಣ. ಅರೆ ಚೆನ್ನಾಗಿದೆ ಗುರು. ನನಗೆ ಆ್ಯಕ್ಚುಲಿ ಕತಾರ್ ಏರ್ವೇಸ್ ಇಷ್ಟ. ಎಂತ ಕೇಳಿ, ತಿನ್ನೋಕ್ಕೆ ಚೆನ್ನಾಗಿ ಕೊಡ್ತಾರೆ ಅಂತ. ಕುಡಿಯೋಕ್ಕೂ ಕೊಡ್ತಾರೆ, ತಿನ್ನೋಕ್ಕೂ ಕೊಡ್ತಾರೆ. ತುಂಬ ಲೆಗ್ ಸ್ಪೇಸು ಇದೆ, ಎಂಟರ್ಟೈನ್ಮೆಂಟ್ ಸಿಸ್ಟಮು ಇದೆ. ಆದರೆ ಇವಾಗ ಮಲ್ಕೊಂಡ್ರೆ ಇದೊಳಗೆ ನೆಕ್ಸ್ಟ್ ದೋಹಾಲಿ. ಟೋಟಲ್ 5 ಅವರ್ ಜರ್ನಿ ಆಮ್ಸ್ಟರ್ಡ್ಯಾಮಿಂದ ದೋಹಾಗೆ. ಕತಾರ್ಗೆ ಅಂತೂ ಬಂದು ರೀಚ್ ಆಗಿಬಿಟ್ವಿ. ನಮ್ಗೆ ಇವಾಗ 9 ಅವರ್ ಲೇ ಓವರ್ ಇತ್ತು. ನಾವು 3 ಪ್ಲಾನ್ ಇಟ್ಕೊಂಡಿದ್ವಿ. ಒಂದು, ಇಲ್ಲಿ ಸ್ಲೀಪಿಂಗ್ ಪಾಡಲ್ಲಿ ಮಲ್ಕೋಣ, ಇಲ್ಲ ಹೋಟ್ಲಿಗೆ ಹೋಗೋಣ, ಅಥವಾ ಕತಾರ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣವ ಅಂತ. ಏನಾಯ್ತು ಕಣ ನಮ್ಮ ಪ್ಲಾನ್ ಇವಾಗ? ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಕತಾರ್ಗೆ ಎಂಟ್ರಿ ಬಿಡಲ್ಲ ಅಂದ್ಬಿಟ್ರು. ಅಪ್ಲೈ ಮಾಡ್ಕೊಂಬರ್ಬೇಕಾಗಿತ್ತಂತೆ. ವೀಸಾ ಆನ್ ಅರೈವಲ್ಗೆ ಮೊದಲೇ ಅಪ್ಲೈ ಮಾಡಿ ಬರಬೇಕಾಗಿತ್ತಂತೆ. ಇಲ್ಲ 2 ದಿನ ಹೋಟೆಲ್ ಬುಕ್ಕಿಂಗ್ ತೋರಿಸ್ಬೇಕಂತೆ. ಸೊ 9 ಅವರ್ ಟ್ರಾನ್ಸಿಟ್ಟು ನಮ್ಮದು ಆಸೆ ನಿರಾಸೆ ಆಯಿತು. ಇವಾಗ ಈ ಅದ್ಭುತವಾದ ಕತಾರ್ ಏರ್ಪೋರ್ಟಲ್ಲಿ 9 ಅವರ್ ಕಾಲ ಕೆಳೆಯದೇ ಇರೋದು ನಮಗೆ. ಟೈಮ್ ನೋಡಿದ್ರೆ ಕಿರಣ ಇವಾಗ 12:30 ಮಧ್ಯರಾತ್ರಿ. ತಿರ್ಗಾಡ್ತಾರೆ ಜನ ಆ ಕಡೆಯಿಂದ ಈ ಕಡೆ. ಇವಾಗ ನಮ್ಮ ಡೆಸ್ಟಿನೇಷನ್ ಸೌತ್ ಆಫ್ರಿಕಾದ ಕ್ಯಾಪಿಟಲ್ ಕೇಪ್ ಟೌನ್ ಕಡೆ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಕ್ಯಾಪಿಟಲ್ಗೆ. ಅಷ್ಟು ದೊಡ್ಡ ಏರ್ಪೋರ್ಟ್ ಅಲ್ವಾ ಆ್ಯಕ್ಚುಲಿ ಇದು. ಕತಾರಲ್ಲಿ ಬಸ್ ತೊಗೊಂಡು ಹೋಗ್ಬೇಕು ಅಂದ್ರೆ ಅರ್ಧ ಗಂಟೆ ಬಸ್ಸಾಗಿ ಕರ್ಕೊಂಡು ಹೋಗ್ತೇನೆ ಕಿರಣ ಇವಾಗ. ಚಿನ್ನು, ಕ್ಯಾಮ್ರಾ ಎಲ್ಲ ಫ್ರೀಸ್ ಆಗೋಯ್ತು. ಏನು ಹಿಂಗೆ ವೆದರು, ಇಷ್ಟು ಭಯಾನಕ ವೆದರು. ಯಪ್ಪ, ಕಣ್ಣೆ ಕಾಣಿಸ್ತಲ್ಲ ಚಿನ್ನು. 44 ಡಿಗ್ರಿ ಇದೆಯಂತೆ ಇವಾಗ. ಒಪ್ಪ ಸತ್ತೋಗ್ಬಿಡ್ತೀವಿ ಗುರು ಇದ್ರೊಳಗೆ. ಹೆಂಗಿರ್ತಾರೆ ಗುರು ಜನ ಇಲ್ಲಿ. ಈ ಗಲ್ಫ್ ಕಂಟ್ರೀಸ್ ಎಲ್ಲ ಎಂತ ಕೇಳಿ ಇಷ್ಟೊಂದು ಏರ್ಲೈನ್ಸ್ ಇರೋದು ಇವ್ರಿಗೆ. ಇವ್ರದ್ದು ಕಿರಣ ಪೆಟ್ರೋಲ್ ಇಲ್ಲೇ ತುಂಬಿಸ್ಕೋಬೋದಲ್ಲ, ಚೀಪ್ ರೇಟ್ ಆಫ್ ರೇಟ್ ಅಂತ. ಗ್ಯಾಸೋಲಿನ್ ಎಲ್ಲ ಅದಕ್ಕೆ ಇವ್ರದ್ದು ಏರ್ವೇಸ್ ಎಲ್ಲ ಸಖತ್ ಚೀಪ್ ಬಂದ. ಚಿನ್ನು ಫ್ಲೈಟ್ ನೋಡಿದೆ ನಾನು ಫಸ್ಟ್ ಟೈಮು. ಈ ಥರ ಫ್ಲೈಟ್ ಬಂದಿದೆ ಇಷ್ಟು ದೊಡ್ಡದು. ಎಂಟ್ರೆನ್ಸಲ್ಲಿ ಕ್ರೂಸ್ ಎಂಟ್ರೆನ್ಸ್ ಇದ್ದಂಗಿದೆ. ಫ್ಲೈಟು ಫುಲ್ ಖಾಲಿ ಇದೆಯಂತೆ.
ಅದಕ್ಕೆ ಎಲ್ಲಿ ಬೇಕಾದ್ರೂ ಮಲ್ಕೊಂಡು ಹೋಗಿ ಅಂದ್ವಿ ಏರ್ ಹೋಸ್ಟೆಸ್. ನಾನು ಕಿರಣ್ ಏನು ಪ್ಲಾನ್ ಮಾಡಿದೀವಿ ಗೊತ್ತಾ, ನಾನು ಇಲ್ಲಿ ಮಲ್ಕೋತೀನಿ, ಕಿರಣ ಅಲ್ಲಿ ಹೋಗಿ ಮಲ್ಕೋತಾನಂತೆ. ನೋಡೋಣ ಯಾರು ಬಂದಿಲ್ಲ ಅಂದರೆ ಓಕೆ ಬೈ ಬಾಯ್. ಕಿರಣ ಅಫಿಷಿಯಲ್ ಆಗಿ ನಮ್ಮ 103ನೇ ದೇಶ ಸೌತ್ ಆಫ್ರಿಕಾಗೆ ಸ್ವಾಗತ ಸುಸ್ವಾಗತ. ಸೌತ್ ಆಫ್ರಿಕಾಲಿ ಆ್ಯಕ್ಚುಲಿ ನಮ್ಮ ಇಂಡಿಯನ್ಸ್ಗೆ ತುಂಬ ಈಸಿ, ವೀಸಾ ಫೀಸ್ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಆನ್ಲೈನ್ ಅಪ್ಲೈ ಮಾಡ್ಬೋದು. ಇಲ್ಲೂ ಏನು ಚೆಕ್ಕು ಮಾಡಲಿಲ್ಲ, ನಮಗೆ ಪಾಸ್ಪೋರ್ಟಿಗೆ ಇದಾಕ್ಬಿಟ್ಟು ಬಿಟ್ಬಿಟ್ರು. ಕಿರಣ ಫಸ್ಟ್ ಏನು ತೊಗೊಳೋಣ ಇವಾಗ ಹೇಳು? ಸಿಮ್ ಕಾರ್ಡ್. ಸಿಮ್ ಆ್ಯಕ್ಚುಲಿ ಏನಕ್ಕಪ್ಪ ಅಂತಂದರೆ ನಮ್ಮ ಸಿಮ್ ಕೂಡ ವರ್ಕ್ ಆಗುತ್ತೆ, ಆದರೆ ನಾವು ಕಾರ್ಡ್ಗೆಲ್ಲ ಹೋಗ್ತಾ ಇರೋದ್ರಿಂದ ಒಂದು ಲೋಕಲ್ ಸಿಮ್ ಇದ್ರೆ ಒಳ್ಳೇದಲ್ವಾ. ಸೊ ಅದಕ್ಕೆ ಒಂದು ಸಿಮ್ಮು, ಸ್ವಲ್ಪ ಕರೆನ್ಸಿ, ಆಮೇಲೆ ಕಾರು. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೆ ಅಕ್ಟೋಬರ್ 20ನೇ ತಾರೀಕು ನಾವು ಚೈನಾ ಗ್ರೂಪ್ 2 ಆರ್ಗನೈಸ್ ಮಾಡಿದ್ದೀವಿ. ಬೇಜಿಂಗ್, ಶಾಂಘೈ, ಜಾಂಜಿಯಾಜೆ, ಔತಾರ್ ಮೌಂಟೇನ್ಸ್, ಜಿಯಾನ್, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮತ್ತೆ 10 ಅಟ್ರಾಕ್ಷನ್ಸ್ ಗಳಿದಾವೆ. ಬೇಗ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಚೈನಾ ಗ್ರೂಪ್ 2ನ ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ 20ನೇ ತಾರೀಕು ಎಲ್ಲರೂ ಚೈನಾಗೆ ಹೋಗ್ತಾ ಇರೋಣ. ಸೊ ಆ್ಯಕ್ಚುಲಿ ಇಲ್ಲಿ MTN ಅಂತ ಇದೆ, ಇನ್ನೊಂದು ವಡಾಕಾನ್ ಅಂತ ಇದೆ, ಎರಡರಲ್ಲೂ ತೊಗೊಬೋದು ನಾವು. ಎರಡು ಚೆನ್ನಾಗಿದೆ ಆ್ಯಕ್ಚುಲಿ. ಏನು ಡೀಲ್ ಕುದ್ರು ಸಚಿನು? 2 ಸಿಮ್ ಕಾರ್ಡ್ ತೊಗೊಂಡ್ವಿ, ಅಂದರೆ 100 GB ಆಲ್ಮೋಸ್ಟು 4,000 ರೂಪಾಯಿ ಲೆಕ್ಕ. ಇಲ್ಲಿ 100 GB ಡೇಟಾಗೆ ಆ್ಯಕ್ಚುಲಿ ಕಮ್ಮಿನೇ, ನಮ್ಮ ಇಂಡಿಯಾಲೂ ಇದೇ ಥರ, ಅದೇನು ಸ್ಪೆಷಲ್ ಏನೂ ಇಲ್ಲ. ಅದಕ್ಕೆ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ನಾವು ಒಂದೊಂದ್ಸತಿ ಹೇಳಕ್ಕೆ ರೀಚಾರ್ಜ್ ಮಾಡ್ಸ್ಕೊಂಡ್ಬಂದ್ಬಿಡ್ತೀವಿ ಯಾವುದೇ ದೇಶಕ್ಕೆ ಹೋದಾಗ, ಅಥವಾ ಈ ಸಿಮ್ ತೊಗೋತೀವಿ. ಬಟ್ ಒಂದೊಂದು ದೇಶದಲ್ಲಿ ಕಮ್ಮಿನೇ ಇರುತ್ತೆ, ಬಂದು ಚೆಕ್ ಮಾಡಿದ್ರೆ ನಾವು ತಪ್ಪಿಲ್ಲ ಅಂತ ಹೇಳ್ಬೋದು. ಮತ್ತು ಒಳ್ಳೆ ಡೀಲ್ ಕೊಟ್ಟರು ನಮಗೆ, ಟಾಕ್ ಟೈಮ್ ಎಲ್ಲ ಕೊಟ್ಟರು, 100 GB ಡಿಸ್ಕೌಂಟ್ ಪ್ರೈಸ್ ಕೊಟ್ಟರು, ಸೂಪರ್. ಸೊ ATM ಅಲ್ಲಿ ದುಡ್ಡು ತೆಗಿತಾ ಇದ್ದೀವಿ, ಅಂದರೆ $5 ಅಂದರೆ 500 ರೂಪಾಯಿ ಟ್ರಾನ್ಸಾಕ್ಷನ್ ಫೀಸು ಒಟ್ಟು. ಐ ಥಿಂಕ್ ಎಲ್ಲ ಕಡೆ ಹಂಗೆ ಇರುತ್ತೆ ಅನ್ಸುತ್ತಲ್ವ ಕಿರಣ್? ಪ್ಲೀಸ್ ಟೇಕ್ ಯುವರ್ ಕಾರ್ಡ್. ದುಡ್ಡು ಅಂತ ಓಕೆ 50 ಯಾವುದೇನಂತಾರೆ ಝಾರ್, ಸೌತ್ ಆಫ್ರಿಕನ್ ಝಾರಾ? ನೆಲ್ಸನ್ ಮಂಡೇದ ಅವರೇ ಎಲ್ಲದರಲ್ಲೂ. ಸೊ ನಮ್ಮ ಇಂಡಿಯನ್ ಪ್ರಕಾರ ಒಂದು ಸೌತ್ ಆಫ್ರಿಕನ್ ಝಾರ್ಗೆ 6 ಇಂಡಿಯನ್ ರುಪೀಸು, ಅಂದರೆ ಒಂದಕ್ಕೆ 6 ಇಂಡಿಯನ್ ರುಪೀಸು. ಸೊ ಇವಾಗ ಸ್ವಲ್ಪ ಕ್ಯಾಶ್ ತೊಗೊಂಡ್ವಿ, ಸಿಮ್ ತೊಗೊಂಡ್ವಿ, ಇವಾಗ ಕಾರ್ ತಗೊಂಡು ಹೋಗೋಣ ಇವಾಗ. ಟಟ ಅಪ್ಪ, ಫ್ರೆಶ್ ಏರ್. 2 ದಿನ ಆದ್ಮೇಲೆ ಫ್ರೆಶ್ ಏರ್ ಕುಡಿತಾ ಇದೀವಿ. ಕೋಲ್ಡ್ ಇದೆಯಲ್ಲ ಕಿರಣ? ಕೋಲ್ಡ್ ಇಲ್ಲ. ಐ ಆಮ್ ಗುಡ್, ಥ್ಯಾಂಕ್ ಯು. ಟಕ ಅಂತ ನಮ್ಮನ್ನ ಏರ್ಪೋರ್ಟಿಂದ ಕರ್ಕೊಂಬಂದ್ರು ಕಾರ್ ಪಿಕಪ್ ಏರಿಯಾಗೆ. ಕಿರಣ ರಿಜಿಸ್ಟರ್ ಮಾಡ್ತಾ ಇದ್ದಾನೆ. ನಾವು ಎಷ್ಟು ದಿನಕ್ಕೆ ತೊಗೊಂಡಿದ್ದೀವಿ, ಕಾರ್ ಮರ್ತೋಗಿದೆ. ಬಟ್ ಫಸ್ಟ್ ಎಲ್ಲ ರಿಜಿಸ್ಟರ್ ಆಗಲಿ, ಹೇಳ್ತೀನಿ ಎಷ್ಟು ದುಡ್ಡು ಅಂತೆಲ್ಲ. ಚೆನ್ನಾಗಿದೆ ಅಂತ ಕಂಪ್ನಿ. ಯಾವ ಕಂಪ್ನಿ ಕೇಳಿದ್ದು? ಗ್ರೀನ್ ಮೋಷನ್ನು. ಅದು ಇದರಲ್ಲಿ ಏನು ಗೊತ್ತಾ, ಡೆಪಾಸಿಟ್ಗಳೇ ಆಲ್ಮೋಸ್ಟು 3,000 ಝಾರಾದರೆ 2 ಲಕ್ಷ ರೂಪಾಯಿ ಡೆಪಾಸಿಟ್ ಏನೋ ಕೊಡಬೇಕು. ಒಟ್ಟು 35 ದಿನಕ್ಕೆ ನಾವು ಕಾರ್ ತೊಗೊಳ್ತಾ ಇರೋದು. ಕಾರ್ ರೆಂಟ್ ಬಂದ್ಬಿಟ್ಟು ಟೋಟಲ್ ನಮಗೆ 75,000 ಆಗಿದೆ 35 ದಿನಕ್ಕೆ. ಸೆಲೆಕ್ಟ್ ಮಾಡ್ಕೊಂಡೆ ಚಿನ್ನ ಕಾರ್ ಯಾವುದು ಅಂತ? ಏನಿಲ್ಲ, ಎಲ್ಲ ಒಂದೇ ಅಳಿಯಲ್ಲ ಮಗಳ ಗಂಡ. ಅದು 15,000 ಕಿಲೋಮೀಟ್ರ್ ಓಡಿರೋದಂತೆ, ಅದಕ್ಕೆ ಹೊಸ ಕಾರ್ ಕೊಡು ಒಂದೇ. ಆಲ್ ಸೆಟ್ ಕಿರಣ ಕಾರು? ಆಲ್ ಸೆಟ್ಟು, ಸೇಮ್ ಡ್ರೈವಿಂಗ್ ಕಂಡೀಷನ್ಸ್ ಎಲ್ಲ ನಮ್ಮ ಇಂಡಿಯಾ ಥರನೇ ಅನಿಸುತ್ತೆ. ಆ್ಯಕ್ಚುಲಿ ರಾತ್ರಿ 7 ಗಂಟೆ ಆಗಿದೆ. ನಾವು ಒಂದು ಅರ್ಧ ಗಂಟೆ ಅಷ್ಟೇ ನಮಗೆ ಈ ಕಾರ್ ಪಿಕಪ್ ಪಾಯಿಂಟ್ ಇದೆ ನಮ್ಮ ಹೋಟೆಲ್ಗೆ. ಹೋಗಿ ಫಸ್ಟ್ ಪಾರ್ಕ್ ಮಾಡಿ ಆಮೇಲೆ ಫಿಗರ್ ಔಟ್ ಮಾಡ ಎಲ್ಲನೂ. ಕಿರಣ, ನೀನು ನನಗೆ ಸೌತ್ ಆಫ್ರಿಕಾ ಅಂತ ಹೇಳ್ಬಿಟ್ಟು ಯಾಕೋ ಬೆಂಗಳೂರಲ್ಲಿ ಕರ್ಕೊಂಡ್ಬಂದಂಗೆ ಅನಿಸ್ತಾ ಇದೆಯಲ್ಲ ಅಲ್ವಾ? ವೆಲ್ಕಮ್ ಟು ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದ ಕೇಪ್ ಟೌನ್ಗೆ ಸ್ವಾಗತ ಸುಸ್ವಾಗತ. ಸೊ ಬಂದು ಚೆಕ್ ಇನ್ ಆದ್ವಿ. ಸಖತ್ತಾಗಿದೆ ಮಾತ್ರ ಅಪಾರ್ಟ್ಮೆಂಟು. ಕೇಪ್ ಟೌನ್ ಸೆಂಟ್ರಲ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಒಂದಲ್ಲ ಅಂತ ಬಿಟ್ಟು 2 ಕೊಟ್ಟಿದ್ದಾರೆ ಕೇಳ, ವಾಷಿಂಗ್ ಮಿಷಿನ್ಸ್ ಕೊಟ್ಟಿದ್ದಾರೆ. ಪ್ರಾಪರ್ ಕಿಚನ್ ಸೆಟಪ್ ಇದೆ. ನಾವು ಅಡುಗೆ ಏನಾದರೂ ಮಾಡ್ಕೋಬೋದು, ಅಥವಾ ಕುಕ್ ಟಾಪ್ ಇದೆ. ಆ್ಯಕ್ಚುಲಿ ಕಾಫಿ ಮಿಷಿನ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಪ್ರಾಪರ್ ಅಪಾರ್ಟ್ಮೆಂಟ್ ಅನ್ಸುತ್ತೆ ನನ್ನ ಪ್ರಕಾರ. ತೆಗೆದ್ರೆ ಎಲ್ಲ ಯುಟೆನ್ಸಿಲ್ಸ್, ಕಾಫಿ ಕಪ್ಸ್ ಎಲ್ಲ ಇದೆ. ಆಶಾ ಕಾಫಿ ಕುಡಿಯೋಕೆ ಇಲ್ಲಿ ಕಾಫಿ ಕಪ್ಗಳೆಲ್ಲ ಅವೆ. ಟೋಸ್ಟರ್ ಎಲ್ಲ ಇದೆ. ಬಟ್ ಏನು ಗೊತ್ತಾ ಕಿರಣ್, ಮತ್ತೆ ಲಿವಿಂಗ್ ಏರಿಯಾ ಸಾಕಲ್ಲ, ದೊಡ್ಡದಾಯ್ತು ಆ್ಯಕ್ಚುಲಿ. ಡೈನಿಂಗ್ ಟೇಬಲು, ಇಲ್ಲಿ ಸೋಫಾ, ಆಮೇಲೆ ಇಲ್ಲಿ TV, ಪ್ರಾಪರ್ ಏರಿಯಾ. ಆದರೆ ನಿಮ್ಗೆ ಇನ್ನೊಂದು ಫ್ಯಾಕ್ಟ್ ಗೊತ್ತಾ, ನಮ್ಮ ಇಂಡಿಯಾ ಥರ ಇಲ್ಲಿ ಕರೆಂಟ್ ಜಾಸ್ತಿ ಹೋಗುತ್ತಂತೆ ಸೌತ್ ಆಫ್ರಿಕಾದಲ್ಲಿ. ಸೊ ಅದಕ್ಕೆ ಇವರು ಬ್ಯಾಕಪ್ UPS ಎಲ್ಲ ಇಟ್ಬಿಟ್ಟಿದ್ದಾರೆ. ಈ ರೂಮ್ ಪಾರ್ಟ್ ತುಂಬಾ ಚೆನ್ನಾಗಿದೆಲ್ಲ, ಕ್ಯೂಟ್ ಆಗಿದೆ ಅಲ್ವಾ? ಆ್ಯಕ್ಚುಲಿ ಸರಿ ನೋಡೋಣ, ಹಂಗೆ ಎಗ್ರಿ ಬೆಡ್ ಟೆಸ್ಟ್ ಮಾಡೇ ಬಿಡಬೇಕು ಕಿರಣ ಫಸ್ಟ್. ಚೆನ್ನಾಗಿದೆ, ಹುಷಾರು ಗುರು. ಒಬ್ಬರೇ ಮಲ್ಕೊಳ್ಳೋ ಸಾಧ್ಯ ಆಗುತ್ತೆ ಕಿರಣ. 25 ಅವರ್ ಬಂದಿದ್ದು ಹೆಂಗೆ ರಿಲ್ಯಾಕ್ಸ್ ಆಗ್ತಾ ಇದೆ ಅಂದರೆ ಸುಮ್ಮನೆ ಹಂಗೆ ದಬಾಕೊಂಬಿಡೋಣ ಅನಿಸ್ತಾ ಇದೆ. ಹೆವಿ ಟಯರ್ಡ್ ಆಗ್ತಾ ಇದೆ. ಒಂದು ಸ್ವಲ್ಪ ದಬಾಕೊಂಡು ಏನಾರ ತಿನ್ಕೊಂಡು ನಾಳೆ ಫುಲ್ಲು ನಿಮಗೆ ಕೇಪ್ ಟೌನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಟಾಟಾ ಬಾಯ್, ಗುಡ್ ನೈಟ್. ನಾಳೆ ಸಿಗೋಣ.
ಬೆಳಗ್ಗೆ. The next day. ಹೊಸ ದೇಶ, ಹೊಸ ಜಾಗ, ಹೊಸ ಸಂಸ್ಕೃತಿ, ಹೊಸ ಜನ. ಸೌತ್ ಆಫ್ರಿಕಾಗೆ ಸ್ವಾಗತ, ಸುಸ್ವಾಗತ. ಪ್ರಪಂಚದಲ್ಲಿ 7 ಅದ್ಭುತಗಳಿದೆ. ಆದರೆ 7 ಅದ್ಭುತಗಳ ಜೊತೆ ಪ್ರಕೃತಿ ಸೃಷ್ಟಿಸಿರೋ 7 ಅದ್ಭುತಗಳಿದೆ. ಅದೇ ಥರ ನಾವೀಗ ಹೊಸದಾಗಿ ಸೇರ್ಪಡೆ ಆಗಿರೋ ಪ್ರಕೃತಿ ಸೃಷ್ಟಿರೋ 7 ಅದ್ಭುತಗಳಲ್ಲಿ ಒಂದಕ್ಕೆ ಬಂದಿದ್ದೀವಿ. ಸೌತ್ ಆಫ್ರಿಕಾದ ಟೇಬಲ್ ಮೌಂಟನ್. ಸೊ ನನ್ನ ಎದುರುಗಡೆ ನೋಡ್ತಾ ಇದ್ದೀರಲ್ಲ, ಇದೇ ನೀವು ನೋಡ್ತಾ ಇರೋದು ಟೇಬಲ್ ಮೌಂಟನ್. ಎಂತಕ್ಕೆ ಟೇಬಲ್ ಅಂತಾರೆ ಅಂತ ಮೇಲ್ಗಡೆನೇ ಹೋಗೋಣ, ಅಲ್ಲೋಗೆ ಹೇಳ್ತೀವಿ. ಈಗ ಸದ್ಯಕ್ಕೆ ಟಿಕೆಟ್ ತಗೋಣ. ನಿನ್ನೆ ಇನ್ನೂ ಬಂದು ಲ್ಯಾಂಡ್ ಆದ್ವಿ. ಇಲ್ಲಿ ಜನಗಳು ಹೇಗೆ ಏನು ಅಂತ ಒಂದು ಗೊತ್ತಿಲ್ಲ. ಸೌತ್ ಆಫ್ರಿಕಾ ಬಂದಿದ್ದ ದಿನನೇ ಪ್ರಪಂಚದ ಅದ್ಭುತ ಅಂದರೆ ಪ್ರಕೃತಿ ಸೃಷ್ಟಿಸಿರೋ ಪ್ರಪಂಚದ ಅದ್ಭುತ ನೋಡೋದೇ ಮಜಾ. ಎಷ್ಟು ಮೀಟ್ರ್ ಅಬೌವ್ ಸಿ ಲೆವೆಲ್ ಇದೆ ಚಿನ್ನು ಇದು? 1082. 1080 ಮೀಟ್ರ್ ಅಬೌವ್ ಸಿ ಲೆವೆಲ್ಗೆ ಹೋಗ್ತೀವಿ. ಆ್ಯಕ್ಚುಲಿ ಹೆವಿ ರಶ್ ಇರುತ್ತಂತೆ. ನಮ್ಮ ಅದೃಷ್ಟ ರಶ್ ಇಲ್ಲ ಇವತ್ತು. ವೆಲ್ಕಮ್ ಟು ದ ಕೇಬಲ್ ಕಾರ್. ಇದರಿಂದ 1000 ಮೀಟರ್ ಮೇಲ್ಗಡೆ ಹೋಗ್ಬೇಕು ನಾವು. ಏನು ಗೊತ್ತಾ ಸ್ಪೆಷಾಲಿಟಿ ನೋಡಿ, ಇದು 360 ಡಿಗ್ರಿ ಹಿಂಗೆ ರೊಟೇಟ್ ಆಗ್ತಾ ಇದೆ ಇದು. ಸೊ ಎಲ್ಲರಿಗೂ ವ್ಯೂ ಕಾಣಿಸ್ಲಿ ಅಂತ, ಆ್ಯಕ್ಚುಲಿ ಎಲ್ಲರಿಗೂ ಎಲ್ಲ ಕಡೆ ವ್ಯೂ ಕಾಣಿಸ್ಲಿ ಅಂತ 5 ನಿಮಿಷ ಅಷ್ಟೇ ಇದಿರೋದು ಕೇಬಲ್ ಕಾರು. ನೋಡಿ ಆ ಟಾಪ್ಗೆ ಹೋಗ್ತೀವಿ ನಾವು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಟಾಪ್ಗೆ ಹೋಗ್ತೀವಿ. ನಾವಿದು ಅದ್ಭುತವಾದ ಟೇಬಲ್ ಮೌಂಟನ್ ನೋಡ್ತಾ ಇದ್ದೀವಲ್ಲ, 36 ಕೋಟಿ ವರ್ಷ ಹಳೆಯ ಟೇಬಲ್ ಮೌಂಟನ್ ಇದು. ನಮ್ಮ ಹಿಮಾಲಯ ಇದೆಯಲ್ಲ, ನಮ್ಮ ಹಿಮಾಲಯಕ್ಕೂ ಅತಿ ಹಳೇದು ಇದು. ಆದ್ರೆ ಏನಪ್ಪ ಅಂದರೆ ಅಷ್ಟು ಹಳೇದಾಗಿದ್ರು ಕೂಡ ಕ್ವಾಡ್ಸ್ ರಿಚ್ ಆಗಿದೆಯಂತೆ. ಕ್ವಾಡ್ಸ್ ರಿಚ್ ಮೌಂಟೇನ್ ಅಂತೆ. ಯೂಶಲಿ ಲೈಮ್ ಸ್ಟೋನ್ ನೋಡ್ತೀವಲ್ಲ ನಾವು, ಲೈಮ್ ಸ್ಟೋನ್ ಎಲ್ಲ ಕ್ವಾಡ್ಸ್ ಸ್ಟೋನ್ ಫುಲ್ ದೊಡ್ಡ ಬೆಟ್ಟ. ಇದು ಬೆಟ್ಟ ಅಂತ ನಿಜವಾಗ್ಲೂ ಅನಿಸ್ತಾ ಇಲ್ಲ. ಬಂದು ನಾವು ನಡ್ಕೊಂಡು ತಿರ್ಗಾಡ್ತಾ ಇದೀವಿ ನೋಡಿ, ಎಷ್ಟು ದೊಡ್ಡದು ವಿಶಾಲವಾಗಿದೆ ಅಂತ. 1080 ಮೀಟ್ರ್ ಅಬೌವ್ ಸಿ ಲೆವೆಲ್ ಮೇಲೆ 3 ಕಿಲೋಮೀಟ್ರು ಟೇಬಲ್ ಟಾಪ್ ಮೌಂಟನ್ ಥರ ಬೆಟ್ಟ ಇದೆ. ಎಂತಕ್ಕೆ ಟೇಬಲ್ ಟಾಪ್ ಮೌಂಟನ್ ಅಂದರೆ ಇದು ಸಮದಟ್ಟಾಗಿರೋದ್ರಿಂದ ಇದ್ರ ಮೇಲೆ ಏನಾದರೂ ಮೋಡ ಬಂದು ಕೂತ್ಕೊಂಡಾಗ ನಾವು ಡೈನಿಂಗ್ ಟೇಬಲ್ ಮೇಲೆ ಬಟ್ಟೆ ಹಾಕಿರಲ್ವಾ, ಹಂಗೆ ಕಾಣಿಸುತ್ತಂತೆ. ಸೊ ಅದಕ್ಕೆ ಇದನ್ನು ಟೇಬಲ್ ಟಾಪ್ ಮೌಂಟನ್ ಅಂತಾರೆ. ಸೌತ್ ಆಫ್ರಿಕಾದವ್ರದ್ದು ಕಿರೀಟ ಇದು. ಫಸ್ಟು ನೀವು ಇಂಟರ್ನೆಟ್ಟಲ್ಲಿ ಸೌತ್ ಆಫ್ರಿಕಾ ಅಂತ ಹೊಡೆದ್ರೆ ಬರೋದೇ ಇದು ಟೇಬಲ್ ಟಾಪ್ ಮೌಂಟನ್. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಅದು ಕಾಣಿಸ್ತಾ ಇರೋದು ರಾಬನ್ ಐಲ್ಯಾಂಡ್ ಅಂತ. ಅದು ಆ್ಯಕ್ಚುಲಿ ಜೈಲು. ಅದಕ್ಕೂ ಮುಂಚೆ ಸ್ಲೇವರಿ ಆಗಿತ್ತು. ಸ್ಲೇವ್ಸ್ನ ತಗೊಂಡೋಗಿ ಅಲ್ಲಿ ಕೂಡಾಕ್ತಾಯಿದ್ರು. ಆಮೇಲೆ ಅದು ಜೈಲಾಗಿ ಕನ್ವರ್ಟ್ ಆಯಿತು. ನೆಲ್ಸನ್ ಮಂಡೇಲಾ ಅವರು ಇದ್ದಿದ್ದು ಅದೇ ಜೈಲಲ್ಲಿ. 18 ವರ್ಷ ಇದ್ರಂತೆ ನೆಲ್ಸನ್ ಮಂಡೇಲಾ ಅವರು ಆ ಜೈಲಲ್ಲಿ. ಆಮೇಲೆ ಏನಂತಕ್ಕಂದ್ರೆ ಕಿರಣ, ಬರೋಕ್ಕಾಗ್ತಿರಲ್ಲ ಅಂದರೆ ಆ ನೀರು ಅಷ್ಟು ಕಾಮ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಅಟ್ಲಾಂಟಿಕ್ ಓಷನ್. ಸಿಕ್ಕಾಪಟ್ಟೆ ಕೋಲ್ಡ್, ಈಚ್ಕೊಬರೋಷ್ಟೊಳಗೆ ಸತ್ತೋಗ್ಬಿಡ್ತಿದ್ರಂತೆ ಅವರು. ಸೊ ನಟೋರಿಯಸ್ ಕ್ರಿಮಿನಲ್ಸ್ನ ತಗೊಂಡ್ಬಿಟ್ಟು ಆ ಇದರೊಳಗೆ ಐಲ್ಯಾಂಡಲ್ಲಿ ಆಗ್ತಾಯಿದ್ರು. ಅಕ್ಕಪಕ್ಕ ನೋಡ್ತಾ ಗಿಡಗಳೆಲ್ಲ ಏನಿದೆಯಲ್ಲ, ನಿಮಗೆ ಸೌತ್ ಆಫ್ರಿಕಾದಲ್ಲಿ ಎಲ್ಲೂ ಸಿಗಲ್ವಂತೆ. ಅಷ್ಟು ಜಾತಿಯ ಗಿಡ ಮರಗಳು ಇದೆವಂತೆ ಇಲ್ಲಿ. 2200 ಜಾತಿ ಗಿಡಗಳು ಮರಗಳು ಈ ಜಾಗದಲ್ಲಿ ಇದೆಯಂತೆ. ಪ್ರಪಂಚದಲ್ಲಿ ಅತಿ ಕೆಲವು ಜಾಗದಲ್ಲಿ ಮಾತ್ರ ಇಂಥ ವಿಶೇಷತೆ ನೋಡೋಕ್ಕೆ ಸಾಧ್ಯ. ನಮಗೆ ಏನಪ್ಪ ವಿಶೇಷತೆ ಅಂತ ಕೇಳ್ತಾ ಇದ್ರೆ, ಈ ಕೇಪ್ ಟೌನ್ ಏನು ಜಾಗ ಆಗಿದೆಯಲ್ಲ, ಒಂದು ಕಡೆ ಬಂದು ಅಟ್ಲಾಂಟಿಕ್ ಓಷನ್ನು, ಇನ್ನೊಂದು ಕಡೆ ನಮ್ಮ ಇಂಡಿಯನ್ ಓಷನು, ಎರಡು ಎಲ್ಲಿ ಸೇರ್ಕೊಳತ್ತಲ್ಲ ಅಲ್ಲಿ ಕೇಪ್ ಟೌನ್ ಜಾಗ ಆಗಿದೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ ಅದು ಫುಲ್ ಅಟ್ಲಾಂಟಿಕ್ ಓಷನ್ನು, ಫುಲ್ಲು ಕೋಲ್ಡ್ ವಾಟರ್ ಇರುತ್ತಂತೆ. ಅಲ್ಲಿ ಕಾಣಿಸೋ ದೂರದಲ್ಲಿ ನಿಮಗೆ ಅದನ್ನು ಫಾಲ್ಸ್ ಬೇ ಅಂತಾರೆ, ಅಲ್ಲಿ ವಾರ್ಮ್ ವಾಟರು. ಸೊ ಎರಡು ಕೊಲೈಡ್ ಆಗುತ್ತೆ. ಜಾಗ ಸಖತ್ತಾಗಿದೆ ಮಾತ್ರ. ಈ ಟೇಬಲ್ ಮೌಂಟನ್ ಮೇಲ್ಗಡೆ ಇರೋದು ಇದು ಒಂದೇ ಪ್ರಾಣಿ ಅಂತೆ, ರೈನಾಕ್ಸ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಏನು ಗೊತ್ತಾ ಚಿನ್ನು, ಆನೆ ಜಾತಿಗೆ ಸೇರಿರೋದಂತೆ ಇದು. ಹಾಂ, ಸಿಸೆ ಕಚ್ತೀಯನೋ ನೀನು? ಹೇ ತುರೆ ಮನೆ ಕಿರಣ, ಅದು ಕಚ್ತೀಯಾ? ಗುರಾಯಿಸ್ತಾ ಇತ್ತು ಮಮ್ಮಿ. ಸಿಸೆ ಕಚ್ತೀಯ ನೀನು? ಬಾಡ ಕಿರಣ ಬೇಡ, ಮೇಬಿ ಅದು ಎದ್ರುಕೊಂತ ಇರ್ಬೋದು ಕಿರಣ್. ಇಲ್ಲ, ಆರಾಮಾಗಿ ಕೂತ್ಕೊಂಡು ಗುರಾಯಿಸ್ತಾ ಇತ್ತು. ಓ ಚಿನ್ನು ನೋಡ್ದ ಕಚ್ಚಕ್ ಬಂತು. ನಾವಿವಾಗ ಮೇಲ್ಗಡೆಯಿಂದ ನೋಡಿದ್ವಿ ಅಲ್ವಾ, ಇಡೀ ಕೇಪ್ ಟೌನ್ ಮೇಲ್ಗಡೆ ನೋಡ್ಕೊಂಡ್ ಬಂದ್ವಿ. ಈಗ ಕೆಳಗಡೆ ಹೋಗಿ ಟೇಬಲ್ ಮೌಂಟನ್ ಕೆಳಗಡೆ ಹೆಂಗ್ ಕಾಣುತ್ತೆ ನೋಡ್ಕೊಂಡ್ ಬರೋಣ. ಏನಂತೀಯ? ವೆದರು ಟೆಂಪ್ರೇಚರು ಎಲ್ಲ ನಮಗೆ ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ಫುಲ್ಲು ಕ್ಲಿಯರ್ ಸ್ಕೈ. 11 ಕಿಲೋಮೀಟ್ರ್ ಹಿಂಗೆ ಸ್ಟ್ರೈಟಾಗಿ ಕಾಣಿಸುತ್ತಂತೆ. ಆಮೇಲೆ ಇಲ್ಲಿ ಯಾವಾಗಲೂ ಸಖತ್ ಗಾಳಿ ಇರುತ್ತಂತೆ. ಇವತ್ತೇ ಗಾಳಿ ಇಲ್ದಲೇ ನೆಮ್ಮದಿಯಾಗಿದ್ದೀವಿ, ಅದಕ್ಕೆ ಎಲ್ಲರೂ ಜಾಕೆಟ್ ಎತ್ಕೊಂಡ್ಬಂದಿದ್ರು. ಆದರೆ ಎಷ್ಟು ನೆಮ್ಮದಿಯಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ನಮಗೆ. ಕೇಪ್ ಟೌನ್ ನಗರದ ಅತ್ಯಂತ ಶ್ರೀಮಂತ ಜನರು ಎಲ್ಲಿರ್ತಾರೆ ಗೊತ್ತಾ?
ಅದನ್ನು ಕ್ಯಾಂಪ್ಸ್ ಬೇ ಬೀಚ್ ಅಂತಾರೆ. ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೀರಲ್ಲ, ಹೆಂಗಿದೆ ಗೊತ್ತಾ ವ್ಯೂಗಳು, ಹೋಟೆಲ್ಗಳು, ಮನೆಗಳು ಅಷ್ಟೇ ಅದ್ಭುತವಾಗಿದೆ. ಆದರೆ ಒಂದ್ ಕಡೆ ಬೀಚ್ ಇದೆ ಅಲ್ವಾ ನಮ್ಗಿಲ್ಲಿ, ಹಿಂದೆ ನೋಡ್ತಾ ಇದೀವಲ್ಲ ನಾವು, ಅಲ್ಲಿ ಬೆಟ್ಟ ನೋಡ್ತಾ ಇದೀವಲ್ಲ, 12 ಅಪೋಸ್ಟಲ್ಸ್ ಅಂತ ಹೇಳ್ತಾರೆ ಅದನ್ನ. ಸೊ ಎರಡರ ಮಧ್ಯೆ ಮನೆಗಳು ಕಟ್ಕೊಂಡಿರೋದು ಜನ. ಆಗಿನ ಕಾಲದಲ್ಲಿ ಒಂದು ಸ್ವಲ್ಪ ದಿನಗಳು ಹಿಂದೆ ಗ್ಯಾಪ್ಸ್ಕೊಳ್ಳಿ, ಒಂದು 15-20 ವರ್ಷದಿಂದ ಕಪ್ಪು ಜನಗಳಿಗೆ ಅಂದರೆ ಬ್ಲ್ಯಾಕ್ ಆಫ್ರಿಕನ್ಸ್ಗೆ ಇಲ್ಲಿ ಅಲೋವೇ ಇಲ್ವಂತೆ, ಅವ್ರನ್ನೇ ಬರೋಕ್ಕೆ ಬಿಡ್ತಿರ್ಲಿಲ್ವಂತೆ. ಇಲ್ಲಿ ಎಲ್ಲ ವೈಟ್ ಅವರು ಆಕ್ರಮಿಸ್ಕೊಂಡಿದ್ರು. ಇಲ್ಲಿ ಪಾಪ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ರು ಅಷ್ಟೇ, ಮನೆ ಕೆಲಸಕ್ಕೆ. ಅದು ಇವಾಗೇನೋ ಗೊತ್ತಿಲ್ಲಪ್ಪ, ಯಾವ್ದಾದ್ರು ಒಂದು ಮನೆ ಒಳಗೆ ನೋಡಿದ್ರೆ ಗೊತ್ತಾಯ್ತದೆ. ಇವಾಗ ತುಂಬ ಜನ ಇದ್ದಾರೆ, ಇವಾಗೆಲ್ಲ ಇರುತ್ತೆ, ಅವೆಲ್ಲ ತೆಗೆದಾಕ್ಬಿಟ್ಟಿರ್ತಾರೆ ರೂಲ್ಸ್ ಎಲ್ಲ ಇವಾಗಲ್ವಾ. ಇವಾಗ ರೂಲ್ಸ್ ಎಲ್ಲ ಇಲ್ಲ, ಅದೇ ದುಡ್ಡು ಬೇಕಲ್ಲ. ಇಲ್ಲಿರೋರೆಲ್ಲ ಕೋಟಿ ಅಲ್ಲ ಅಂದರೆ ಸಾವಿರಾರು ಕೋಟಿ ದುಡ್ಡಿಗೆ ಬೆಲೆ ಬಾಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ತುಂಬ ಜನ ಇಂಡಿಯನ್ ಫಿಲಮ್ ಸ್ಟಾರ್ಸ್ಗಳು, ಪೊಲಿಟಿಷಿಯನ್ಸು, ಸ್ಪೋರ್ಟ್ಸ್ ಅವರು ಅವರೆಲ್ಲ ಬಂದ್ಬಿಟ್ಟು ಈ ಕ್ಯಾಂಪ್ಸ್ ಬೇಯಲ್ಲಿ ಬಂದ್ಬಿಟ್ಟು ಮನೆ ತಗೊಂಡವ್ರಂತೆ. ನೋಡಿ ಇಂಥ ಜಾಗದಲ್ಲಿ, ಇಂಥ ವ್ಯೂಗೆ. ನಮ್ಮ ಕರ್ನಾಟಕದ್ದು ಒಂದು 2-3 ಜನ ಪೊಲಿಟಿಷಿಯನ್ಸು ತೊಗೊಂಡಿದ್ದಾರೆ ಇಲ್ಲಿ. ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಿಮಗೆ ಗೊತ್ತಿರುತ್ತೆ. ನಾನು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕರ್ನಾಟಕದ 3 ಜನ ಪೊಲಿಟಿಷಿಯನ್ಸ್ ಇಲ್ಲಿ ಮನೆ ತೊಗೊಂಡಿದ್ದಾರೆ. ವಿತ್ ಯಾಚು ಇದೆ ಅವ್ರ ಹತ್ರ. ಕೊಡ್ತಾರ ಡ್ರಾಪ್ ಕೇಳೋಣ, ನಮಗೊಂದು ಡ್ರಾಪ್. ಹಿಂಗೆ ಹುಡ್ಕೊಂಡೋದ್ರೆ ಅವ್ರ ಹೆಸರು ಕಾಣಿಸುತ್ತಿಲ್ಲ, ಯಾರ ಹೆಸರು ಅಂತ. ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ನಿಮಗೆ ಗೊತ್ತಿದಾರ ಅವ್ರು ಯಾರು ಪೊಲಿಟಿಷಿಯನ್ನು ಅಂತ. ಬಟ್ ನೋಡೋಕೆ ಅಂತ ಸಕ್ಕತ್ತಾಗಿದೆ ಏರಿಯಾ. ಬೀಚ್, ಅದು ವೈಟ್ ಸ್ಯಾಂಡ್ ಬೀಚ್ಗೂ ಅಥವಾ ಈ ವೈಟ್ ಮನೆಗಳಿಗೂ ಕಾಂಪ್ಲಿಮೆಂಟ್ ಮಾಡ್ತಾ ಇದೆಯಲ್ಲ ಇದು. ರಿತಿಕ್ ರೋಷನ್ ಒಂದು ಮನೆ ಇದೆಯಂತೆ ಇಲ್ಲಿ. ಒಂದು ಮನೆ ಇದೆ, ಒಂದು ಯಾಚು ಇದೆ. ಯಾಕಂದರೆ ಇಲ್ಲಿ ಸೌತ್ ಆಫ್ರಿಕಾ ಅಲ್ವಾ, ಕೇಪ್ ಟೌನು, ಒಳ್ಳೆ ಇಂಡಿಯನ್ ಊಟ ಸಿಗುತ್ತೆ, ಇಂಡಿಯನ್ ವೈಬ್ಸು ಪ್ಲಸ್ ಲಕ್ಸುರಿ. ಆಮೇಲೆ ಇನ್ನೊಂದು ಕಿರಣ್, ಮತ್ತೆ ನೀನು ಫಿಲಮ್ ಆಕ್ಟ್ರೆಸ್ ಅಂತ ಹೇಳ್ದಲ್ಲ, ಇಲ್ಲಿ ಅವ್ರಿಗೆ ಸೆಟ್ ಹಾಕೋ ಅವಶ್ಯಕತೆ ಇಲ್ವಂತೆ. ಬಿಕಾಸ್ ನಿಮಗೆ ಬೆಟ್ಟ ಕಾಣುತ್ತೆ, ಸಮುದ್ರ ಇದೆ, ಮತ್ತು ಘಾಟ್ ಸೆಕ್ಷನ್ ಇದ್ದಾವೆ, ಫಾರೆಸ್ಟ್ ಇದೆ, ಎಲ್ಲ ನಿಮ್ಗೆ ಒಂದೇ ಕಡೆ ಸಿಗೋದ್ರಿಂದ ಇಲ್ಲಿ ಫಿಲಮ್ ಶೂಟಿಂಗ್ ಕೂಡ ತುಂಬ ಜಾಸ್ತಿ ನಡೆಯುತ್ತೆ. ಸೌತ್ ಆಫ್ರಿಕಾದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಸಖತ್ತಾಗಿರುತ್ತಂತೆ. ಸೊ ಅದಕ್ಕೆ ನಾವು ಟಿಪಿಕಲ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡ್ಬಂದ್ವಿ. ಅಶಾ, ಏನು ಆರ್ಡ್ರ್ ಮಾಡಿದ್ಯಾ? ನಾನು ಬನ್ನಿ ಚಾವ್ ಆರ್ಡ್ರ್ ಮಾಡಿದ್ದೀನಿ ಕಿರಣ್. ಬನ್ನಿ ಚಾವ್ ಬಂದ್ಬಿಟ್ಟು ಇಲ್ಲಿನ ಲೋಕಲ್ ಫುಡ್ಡು, ಅಂದರೆ ಇಂಡಿಯನ್ಸ್ ಕಂಡಿಡಿದಿರೋ ಲೋಕಲ್ ಫುಡ್ಡು. Where are you from actually? From Cape Town. This is an Indian restaurant, I know. Yes, yes. So you came here long back, or how was it? Our parents were from Durban, ಓಕೆ. and I would say our great-grandparents, looking at our history from our dad's side, would originate from Chennai. ಚೆನ್ನೈ. ವಾ, ಓಕೆ, ನೈಸ್. ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ ಅಂದರೆ ಲೆಕ್ಕಕ್ಕೂ ಮುತ್ತಜ್ಜ ಅವರು ಬಂದು ಡರ್ಬನಲ್ಲಿ ಸೆಟ್ಲ್ ಆಗಿದ್ದವರು. ಇವರು ಡರ್ಬನ್ ಅಂತ ಏರಿಯಾದಿಂದ ಕೇಪ್ ಟೌನ್ ಬಂದಿರೋದು. ಸೊ ಅವ್ರಿಗೆ ರಿಲೇಷನ್ ಎಲ್ಲ ಇಲ್ಲೇನೆ. ಸೊ ಅವ್ರು ಸೌತ್ ಆಫ್ರಿಕನ್ಸ್ ಅಂತ ಅವ್ರು ಹೇಳ್ಕೊಳೋದು. So this is bani chow. ಬನ್ನಿ ಚಾವ್. ವಾವ್. ಪಾವ್ ವಿ ಕಾಲ್ ಪಾವ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಏನು ಚಿನ್ನ ಇದು ಬನ್ನಿ ಚೌವಾ? ಬನ್ನಿ ಚಾವ್ ಅಂತ ಕೇಳೋಣ. ಇವರು ಇಂಡಿಯನ್ಸ್ ಕಂಡಿಡಿದ್ರೆ ಫುಡ್ ಅಂತೆ. ಬ್ರೆಡ್ ಒಳಗಡೆ ಚಿಕನ್ ಕರಿ ಹಾಕಿದ್ದಾರೆ. ನಾವು ಪಾವ್ ಭಾಜಿ ಅಂತ ಹೇಳ್ತೀವಲ್ಲ, ಅದೇ ಥರ ಇವ್ರಿಗೆ ಬನ್ನಿ ಚಾವ್. ನೋಡು ಎಷ್ಟು ಚೆನ್ನಾಗಿದೆ ಅಂತ. ಓ, ಏನು ಗೊತ್ತಾ ಚಿನ್ನ, ಅವಾಗ ಇವ್ರಿಗೆ ರೈಸ್ ಸಿಗ್ತಿರ್ಲಿಲ್ವಲ್ಲ, ಅದಕ್ಕೆ ಬ್ರೆಡ್ ಮೇಲೆ ಚಿಕನ್ ಹಾಕ್ಬಿಟ್ಟು ಕಲ್ಸ್ಕೊಂಡು ತಿಂತಿದ್ರೇನೋ. ನಿಂದು ನಾರ್ಮಲ್ ಕೇಳ, ಬಿರಿಯಾನಿ ಕಮ್ಮಿ ಕೊಟ್ಟೋಳೆ. ತಿನ್ಬಿಟ್ಟು ಟೇಸ್ಟ್ ಚೆಲ್ಲಿ ನೋಡೋಣ ಹೆಂಗಿದೆ ಬನ್ನಿ ಚಾವು. ಬ್ರೆಡ್ ರೈಸ್ ಬದಲು ಬ್ರೆಡ್ಡು. ಚೆನ್ನಾಗಿದೆ ಕಣ. ಸೇಮ್ ಪಾವ್ ಭಾಜಿ, ಚಿಕನ್ ಪಾವ್ ಭಾಜಿ ಅನ್ಬೋದು. ಸೊ ನನ್ನ ಪ್ರಕಾರ ಏನು ಗೊತ್ತಾ, ಇವರೆಲ್ಲ ಸೌತ್ ಇಂಡಿಯನ್ಸ್ ಜಾಸ್ತಿ ಇದ್ದಿದ್ದು, ರೈಸ್ ತಿನ್ನೋದು ಜಾಸ್ತಿ ಅಲ್ವಾ, ಏನಪ್ಪ ಮಾಡೋದ ಬ್ರೆಡ್ನ ಮಾಡಿಫೈ ಮಾಡಿಬಿಟ್ಟು ಬ್ರೆಡ್ ಮೇಲೆ ಈ ಥರ ಚಿಕನ್ ಕರಿ ಹಾಕ್ಕೊಂಡು ತಿಂತಿದ್ರೇನೋ. ಸೊ ತಿನ್ನಿ ಎಂಜಾಯ್ ಮಾಡಿ. ಇದು ನಾರ್ಮಲ್ ಟೇಸ್ಟ್ ಹೇಳೋ ಅವಶ್ಯಕತೆ ಇಲ್ಲ, ಲ್ಯಾಮ್ ಬಿರಿಯಾನಿ ನಾರ್ಮಲ್. ಸೊ ಇಂಡಿಯನ್ ರೆಸ್ಟೋರೆಂಟ್ಗೆ ಸ್ವಾಗತ ಸುಸ್ವಾಗತ. ಆದರೆ ಎಷ್ಟು ಗೊತ್ತಾ, ಇದಕ್ಕೆ 1,500, ಇದಕ್ಕೆ 1,300 ರೂಪಾಯಿ. ಏರಿಯಾ ನಾನು ಕೇಳಿದೆ ಏನಕ್ಕೆ ಎಷ್ಟು ಕಾಸ್ಟ್ಲಿ ಅಂತ. ಈ ಏರಿಯಾ ಏನಿದೆಯಲ್ಲ, ಇದು ಸದಾಶಿವನಗರ ಇದ್ರೆ ಅದು 10ರಷ್ಟು ಕಾಸ್ಟ್ಲಿ ಥರ ಏರಿಯಾ ಅಂತ. ಇದು ಫುಲ್ಲು ಬೀಚ್ ಮುಂದೆ ನಾವು ನೋಡ್ಕೊಂಡು ಬಂದ್ವಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿಂದ ಸ್ಟಾರ್ಟ್ ಆಗಿ ಕೇಪ್ ತನಕ ಫುಲ್ಲು ಕಾಸ್ಟ್ಲಿ ಅಂತೆ. ಎಲ್ಲೋದ್ರೂ ಸೇಮ್ ಪ್ರೈಸಸ್. ಸಿಟಿ ಒಳಗಡೆ ಹೋಗ್ಬೇಕು, ಸಿಟಿ ಒಳಗಡೆ ಹೋಗ್ಬೇಕು, ಲೋಕಲ್ಗೆ ಹೋಗ್ಬೇಕು ಅಂದರೆ. ಸೊ ಪಾಶ್ ಏರಿಯಾ ಅಂತ ಹೇಳ್ತಾರೆ ಅದನ್ನು. ಒನ್ ಆಫ್ ದ ಫೇಮಸ್ ಸ್ಟ್ರೀಟ್ ಇದು ಕೇಪ್ ಟೌನಲ್ಲಿ. ತುಂಬ ಜನ ಶ್ರೀಮಂತರು, ನಮ್ಮ ಇಂಡಿಯನ್ಸು ತುಂಬ ಜನ ಇದ್ದಾರಂತಿಲ್ಲಿ. ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಇದ್ದಂಗೆ, ಸದಾಶಿವನಗರ ಇದ್ದಂಗೆ. ಓಯ್ ಶಿಷ್ಯ, ನೋಡ್ಗೆ ಬಾದರೆ ಇಲ್ಲ, ಬಾದರೆ ಪಡ್ಕೊಳ್ಳೆ ಚಿನ್ನು, ಹೆಂಗಾರ ಹೋಗಿ ಅಂತ ಅವನು. ಓ, ಅಲ್ಲಿ ನೋಡಿ ಮನೆ ಮೇಲ್ಗಡೆ. ಓ ಮೈ ಗಾಡ್. ಸೊ ಈ ಪಾರ್ಟ್ ಆಫ್ ದ ಸೌತ್ ಆಫ್ರಿಕಾ ಕೇಪ್ ಟೌನ್ ನೋಡಿದ್ದಾಯ್ತು. ಬನ್ನಿ ಇವಾಗ ಒರಿಜಿನಲ್ ಕೇಪ್ ಟೌನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಆ ಜಾಗಕ್ಕೆ ಹೋಗೋಣ. ನಿಮಗೆ ಗೊತ್ತಿರಬೇಕು, ಕೇಪ್ ಟೌನ್ ಸೌತ್ ಆಫ್ರಿಕಾದಲ್ಲಿ
ಬಿಳಿ ಜನಗಳು ಮತ್ತು ಕಪ್ಪು ಜನರ ಮಧ್ಯೆ ಎಷ್ಟು ಘರ್ಷಣೆ ನಡೀತು ಅಂತ 1999ರಲ್ಲಿ 1990ಯಲ್ಲಿ ನೆಲ್ಸನ್ ಮಂಡೇಲೆ ಅವರು ಫಸ್ಟು ಜೈಲಿಂದ ರಿಲೀಸ್ ಆದಮೇಲೆ ಫಸ್ಟು ಬಂದಿದೆ ಈ ಜಾಗಕ್ಕೆ. ನೋಡಿ, ಇದೇ ಜಾಗಕ್ಕೆ. ಇದು ಟೌನ್ ಹಾಲು. ಇದಾದಮೇಲೆ 1994ರಲ್ಲಿ ಫಸ್ಟ್ ಟೈಮು ಡೆಮಾಕ್ರೆಟಿಕ್ ಆಗಿ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ನ ನೆಲ್ಸನ್ ಮಂಡೇಲೆ ಅವ್ರು ಗೆದ್ದಾದ್ಮೇಲೆ ಫಸ್ಟ್ ಟೈಮ್ ಬಂದು ಮಾತಾಡಿದ್ದು ಇದೇ ಜಾಗದಲ್ಲಿ. ಇದು ಬಂದ್ಬಿಟ್ಟು ಟೌನ್ ಹಾಲು. ಅದು ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ಗ್ರ್ಯಾಂಡ್ ಪೆರೇಡ್ ಇದೆಯಂತೆ. 400-500 ವರ್ಷದ ಹಿಸ್ಟ್ರಿ ಇದೆ ಈ ಗ್ರ್ಯಾಂಡ್ ಪೆರೇಡ್ಗೆ. ಇಡೀ ಸೌತ್ ಆಫ್ರಿಕಲ್ಲಿ ಏನೇ ಒಂದು ಪ್ರೊಟೆಸ್ಟ್ ಆಗಿರ್ಬೋದು, ದೊಡ್ಡ ಸಮಾರಂಭ ನಡೀಬೋದು, ಮತ್ತು ಮಿಲ್ಟ್ರಿ ಪೆರೇಡ್ ನಡೀಬೋದು, ಅವೆಲ್ಲ ನಡೆಯೋದೇ ಈ ಗ್ರ್ಯಾಂಡ್ ಪೆರೇಡಲ್ಲಿ. ಸೊ ಈ ಗ್ರ್ಯಾಂಡ್ ಪೆರೇಡ್ನ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ಕೇಪ್ ಟೌನ್ ಸಿಟಿನ ತಿರ್ಗಾಡ್ಕೊಂಬರಕ್ಕೆ ಹೋಗೋಣ ಬನ್ನಿ. ಲೆಟ್ಸ್ ಗೋ. ಹಿಸ್ಟ್ರಿ ಒಂದೊಂದಿಲ್ಲ ಇಲ್ಲಿ. ಸ್ಲೇವ್ಸ್ ಅಂತೆ, ಪ್ರಾಸ್ಟಿಟ್ಯೂಟ್ಸ್ ಅಂತೆ, ಮತ್ತು ಏನೇನೋ ಇದೆ ಗುರು. ಸೌತ್ ಆಫ್ರಿಕಾ ಇಷ್ಟು ಒಂಥರ ವಿಚಿತ್ರ. ಇವರು ಡಚ್ಚಿಂದ ಹಿಡ್ದು, ಪೋರ್ಚುಗೀಸಿಂದ ಹಿಡ್ದು, ಇವರು ಬ್ರಿಟಿಷವ್ರಿಗೂ ಎಲ್ಲರೂ ಇವ್ರನ್ನ ಹಾಕೊಂಡು ತುಳಿದು ಅದಮಿ ಇಸ್ಕಾಕ್ಬಿಟ್ಟವ್ರು ಈ ದೇಶದವ್ರನ್ನ. ಈ ಗ್ರ್ಯಾಂಡ್ ಪೆರೇಡು ವರ್ಲ್ಡ್ ವಾರ್ದು ನಿಂತಾಗ್ಲೂ ಇಲ್ಲೊಂದು ಪ್ರೊಟೆಸ್ಟ್ ಆಗಿತ್ತು. ಇದಾಯಿತು. ಇದು ನಮ್ಮ ನಮ್ಮ ವಿಧಾನಸೌಧ ರೆಡ್ ಫೋರ್ಟ್ ಏರಿಯಾ ಅಂತ ಹೇಳ್ಬೋದು. ಆದರೆ ಇಲ್ಲಿ ನೋಡಿದ್ರೆ ಫುಲ್ಲು ಲೋಕಲ್ ಮಾರ್ಕೆಟ್ ಅಂತ ಅದ್ಭುತವಾದ ಜಾಗ. ಆ್ಯಕ್ಚುಲಿ ಹಿಸ್ಟ್ರಿನ ಒಂದು ರಿಫಾರ್ಮ್ ಮಾಡಿದ ಜಾಗ ಇದು. ಸೊ ಎಲ್ಲ ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಶಿಷ್ಯ ಮಲ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಯ್ತವನೆ. ಫುಲ್ ಮಾರ್ಕೆಟ್ ಏರಿಯಾ ಚಿನ್ನು ಇದು. ಎಲ್ಲ ಶೂ ಎಷ್ಟು ಕಿರಣ. ಸೌತ್ ಆಫ್ರಿಕಾ ಅಲ್ವಾ ಕಿರಣ? ಎಲ್ಲ ಕಡೆ ಹೋಗಿ ಶೂ ಕಾಣಿಸುತ್ತೆ ನಿನಗೆ. ಶೂ ಮತ್ತು ಹಳೆ ಸೆಕೆಂಡ್ ಹ್ಯಾಂಡ್. ಏನಂತ ವಾವ್ ಮಾರ್ಕೆಟ್ ಇಲ್ಲ ಅಲ್ವಾ? ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳಷ್ಟೇ. ಜನಗಳು ಅಷ್ಟೊಂದಿಲ್ಲ ಚಿನ್ನು, ಅಲ್ಲ? ಫುಲ್ ಕಮ್ಮಿ ಜನಗಳು ಆ್ಯಕ್ಚುಲಿ. ಏನಾದ್ರು ಸೀಸನ್ ಟೈಮಿಗೆ ಬರ್ತಾರಾ ಅಂತ? ಕೋಲ್ಡ್ ಅಲ್ವಾ, ಅದಕ್ಕೆ ಟೊಪ್ಪಿಗಳು, ಸಾಕ್ಸು ಗಿಕ್ಸ್ ಎಲ್ಲ ಇಟ್ಬಿಟ್ಟವ್ರು ಜಾಸ್ತಿ. ನಾವೀಗ ಹೋಗ್ತಾ ಇರೋದು ದ ಸೆಂಟ್ರಲ್ CBD ಏರಿಯಾ. ಕೇಪ್ ಟೌನಿನ ಸೆಂಟರ್ ಇದು. ಈ ಸೆಂಟರಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತಾಳೆ. ಅದನ್ನು ನೋಡ್ಕೊಂಡು ಆಶಾ ನನ್ನ ಮುಂದೆ ಹೋಯ್ತಾನೇ ಅವಳೆ, ತಲೆನೇ ಕೆಡ್ಸ್ಕೊತಾಳ. ಫುಲ್ಲು ವೀಡ್ ವಾಸನೆ ಚಿನ್ನು ಅಲ್ಲ. ಈ ಕಡೆ ಎಲ್ಲ ಲೆಫ್ಟ್ ವೀಡ್ ವಾಸನೆ. ನೀವು ಹಿಂದೆ ನೋಡಿದ್ರ ರೈಟಲ್ಲಿ ಲೆಫ್ಟಲ್ಲಿ ಹಿಂಗೆ ನೋಡಿದೆ ಹಿಂಗೆ ಫುಲ್ ಖತರ್ನಾಕ್ ಜನಗಳು ಎಲ್ಲರೂ. ಸೆಂಟ್ರಲ್ ಎಸ್ಟಾರ್ ಮೆಜೆಸ್ಟಿಕ್ ಏರಿಯಾ ಥರ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಕ್ಕಪಕ್ಕ ಹಿಂದೆ ಮುಂದೆ ಎಲ್ಲರೂ ವೀಡ್ ಹೊಡ್ಕೊಂಡು ತಿರ್ಗಾಡ್ತಾ ಇದ್ದಾರೆ. ಸೌತ್ ಆಫ್ರಿಕಾಗೂ ಮತ್ತು ಸ್ಲೇವ್ ಹಿಸ್ಟ್ರಿಗೂ ತುಂಬ ದೊಡ್ಡ ಸಂಬಂಧ ಇದೆ. ಹೇಗಪ್ಪ ಅಂತ ಹೇಳಿದ್ರೆ 1652 ಡಚ್ ಅವ್ರು ಬರ್ತಾರೆ ಸೌತ್ ಆಫ್ರಿಕಾಗೆ. ಅವಾಗ ಇಲ್ಲಿ ಬಂದ್ಬಿಟ್ಟು ಅವ್ರದ್ದು ಕೊಲನೈಸೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮಾಡ್ತಾರೆ. ಅವ್ರಿಗೆ ಅವಾಗ ಕೆಲಸಕ್ಕೆ ಜನ ಸಿಗ್ತಾರಲ್ಲ. ಇಲ್ಲಿ ಬುಡಕಟ್ಟು ಜನಾಂಗ ಏನಿರ್ತಾರಲ್ಲ, ಸ್ಯಾನ್ ಮತ್ತು ಕೊಯ್ ಜನಾಂಗ ಇರ್ತಾರೆ ಕೇಪ್ ಟೌನಲ್ಲಿ. ಆದರೆ ಅವರು ಕೆಲಸಕ್ಕೆ ಬರ್ತಾರಲ್ಲ, ತುಂಬ ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗೇನು ಮಾಡ್ತಾರೆ ಡಚ್ ಅವರು, ಇವ್ರನ್ನ ಅಂಗೋಲಾಯಿಂದ ಫಸ್ಟ್ ಸ್ಲೇವ್ಸ್ನ ಕರ್ಕೊಂಬರ್ತಾರೆ. ಹೇಗಪ್ಪ ಅಂತಂದರೆ ಕ್ಯಾಪ್ಚರ್ ಮಾಡ್ತಾರೆ ಅಂಗೋಲಾಯಿಂದ ಬರಬೇಕಾದ್ರೆ. ಸೊ ಅಂಗೋಲಾಯಿಂದ ಫಸ್ಟ್ ಸ್ಲೇವ್ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಆಗ್ತಾ ಏನಾಗುತ್ತೆ, ಉಗಾಂಡದಿಂದ ತೊಗೊಂಬರ್ತಾರೆ, ಇಂಡಿಯಾದ ತೊಗೊಂಬರ್ತಾರೆ, ಬಾಂಗ್ಲಾದೇಶ್, ಇಂಡಿಯಾ ಎಲ್ಲ ಕಡೆಯಿಂದ ಸ್ಲೇವ್ಸ್ನ ಕರ್ಕೊಂಬರ್ತಾರೆ. ಒಂದೇ ಕಾರಣ, ಇಲ್ಲಿ ಕೆಲಸ ಮಾಡ್ಸೋಕ್ಕೆ ಮತ್ತು ಈ ಕೇಪ್ ಟೌನ್ನ ಬಿಲ್ಡ್ ಮಾಡೋಕ್ಕೆ. ಏನು ಮಾಡ್ತಾರೆ, ಆ ಸ್ಲೇವ್ಸ್ನ ಕೂಡಾಕಿ ಅವ್ರಿಗೊಂದು ಮನೆ ಮಾಡಿಕೊಟ್ಟು ಚಿಕ್ಕ ಮನೆಗಳು ಮಾಡಿಕೊಡ್ತಾರೆ. ಏನಕ್ಕೆ ಅಂದರೆ ಇವರು ಡಚ್ ಅವರು ಸುಮ್ಮನೆ ಏಷ್ಯಾದಿಂದ ಯುರೋಪ್ಗೆ ಬೋಟಲ್ಲಿ ಹೋಗ್ತಾ ಇರ್ತಾರಲ್ಲ, ಸಾಮಾನು ಸಾಗಿಸ್ತಾ ಇರ್ತಾರೆ. ಆ ಮಧ್ಯದಲ್ಲಿ ನಿಲ್ಸ್ಕೊಳಕ್ಕೆ ಕೇಪ್ ಟೌನ್ ಒಂದು ಜಾಗ ಉಪಯೋಗಿಸ್ಕೊತಾರೆ. ಅಲ್ಲಿ ಏನು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಳಕ್ಕೆ ಸ್ಲೇವ್ಸ್ನೆಲ್ಲ ಕರ್ಕೊಂಬಂದು ಬಿಡ್ತಾರೆ. ಆಮೇಲೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗೋದು. ಅವಾಗ ಇಂಡಿಯನ್ಸ್ ಅಂತ ಜಾಸ್ತಿ ಬರ್ತಾರೆ. ರೈಲ್ವೆ ಸಿಸ್ಟಮ್ ಹೇಳಿ ಕೇಳಿ ನಮ್ಮ ಇಂಡಿಯನ್ಸ್ ತುಂಬ ವಿಶೇಷತೆ ಇಂಡಿಯನ್ ರೈಲ್ವೆ ಬಿಲ್ಡ್ ಮಾಡೋದ್ರಲ್ಲಿ. ಸೊ ಅವ್ರನ್ನ ಕರ್ಕೊಂಬರ್ತಾರೆ. ಆದರೆ ಒಳ್ಳೆ ರೀತಿಲಿ ನಡೆಸ್ಕೊತಾರಲ್ಲ, ಒಳ್ಳೆ ಚಿಕ್ಕ ಮನೆಯಲ್ಲಿ ಕೂಡಾಕೋದು, ಕೆಲಸ ಮಾಡಿಸ್ಕೊಳೋದು, ಆ ಥರ ಮಾಡ್ತಾ ಇರ್ತಾರೆ. ಅದೇ ಥರ ಜಾಗನ ನಾವಿವಾಗ ಇವರು ಒಂದು ಮ್ಯೂಸಿಯಂ ಥರ ಮಾಡಿಟ್ಟಿದ್ದಾರೆ. ಎಷ್ಟು ಕ್ರೂರವಾಗಿ ನಡ್ಕೊತಾ ಇದ್ರು ಅಂತ. ಮ್ಯೂಸಿಯಂ ಅಲ್ಲ, ಅದು ಇರೋದೇ ಅಂದರೆ ಆವಾಗ ಇದ್ದಿತ್ತಲ್ಲ ಸ್ಲೇವ್ ಹೋಟೆಲ್ ಅಂತ ಇತ್ತು. ಆ ಹೋಟೆಲ್ನ ಇವಾಗ ಮ್ಯೂಸಿಯಂ ಥರ ಮಾಡಿಬಿಟ್ಟು ನಮ್ಮನ್ನು ನೋಡೋಕ್ಕೆ ಬಿಟ್ಟಿದ್ದಾರೆ. ಆ ಸ್ಲೇವ್ ಹಿಸ್ಟ್ರಿ ಹೆಂಗಿತ್ತು ಅಂತ ನೋಡ್ತೀರಾ? ಆ್ಯಕ್ಚುಲಿ ದಾರುಣವಾಗಿತ್ತು. ಇವ್ರು ಡಚ್ಚವ್ರು ಕರ್ಕೊಂಡ್ಬಂದಿರೋದು, ಆ ಸ್ಲೇವ್ಸ್ನ ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ ಹೆಂಗಿತ್ತು ಅಂತ. ಸೊ ನೀವು ಇಲ್ಲಿ ಅಕ್ಕಪಕ್ಕ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಬಂದ್ಬಿಟ್ಟು ಆವಾಗಿದ್ದು ಸ್ಲೇವ್ ಅವ್ರದ್ದು ಜಾಗ ಅಂತೆ. ಇಲ್ಲಿ ಸ್ಲೇವ್ ಚರ್ಚು, ಸ್ಲೇವ್ ಹೋಟೆಲ್ಲು, ಸ್ಲೇವ್ ಲಾಡ್ಜು ಎಲ್ಲ ಇತ್ತಂತೆ. ಇವಾಗ ಬಂದೆಲ್ಲ ಪಾರ್ಲಿಮೆಂಟ್ ಏರಿಯಾ ಆಗಿದೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 1679ರಲ್ಲಿ ಬಿಲ್ಡ್ ಆಗಿದೆ ಸ್ಲೇವ್ ಲಾಡ್ಜು. ಡಚ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ಎಲ್ಲ ಕಡೆಯಿಂದ ಸ್ಲೇವ್ಸ್ನ ತಗೊಂಬಂದು ಇಲ್ಲಿ ವಾಸ ಮಾಡೋಕ್ಕೆ ಬಿಡ್ತಾಯಿದ್ರು ಅವ್ರನ್ನ. ಸೊ ನಮ್ಮ ಇಂಡಿಯಾದವರು ಜನ ಇದ್ದರು. ಸೊ ಅವ್ರನ್ನ ಪಬ್ಲಿಕ್ ವರ್ಕಲ್ಲಿ, ಕಂಪ್ನಿ ಔಟ್ಪೋಸ್ಟಲ್ಲಿ ಎಲ್ಲ ಕೆಲ್ಸಗಳಿಗೂ ಆಗ್ತಿದ್ರು, ವ್ಯವಸಾಯದಿಂದ ಹಿಡಿದು ಎಲ್ಲ. ಸೊ ನಾವು ಹೇಳ್ಬೋದು ಸ್ಲೇವ್ರಿ ಒಂದು ಚಿಕ್ಕ ವಿಷಯ ಅಂತ. ಆದರೆ ಒಂದು ಚಿಕ್ಕ ವಿಷಯ ಅಲ್ಲ. ನೀವು ನೆನಪಿಸ್ಕೊಳ್ಳಿ, ಇವಾಗ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಕೋರ್ಟಲ್ಲಿ ಕೇಸ್ ಆಗಿಬಿಟ್ಟು ಜೈಲಿಗೆ ಕಳಿಸ್ತಾರೆ. ಆಗಿನ ಕಾಲದಲ್ಲಿ
ನಿಮ್ಮನ್ನ ಲೈಫ್ ಲಾಂಗ್ ಅಬಾಲಿಷ್ಮೆಂಟ್, ಒಂದು ಚಿಕ್ಕ ಕಳ್ತನ ಮಾಡಿದ್ರು ನಿಮ್ಮನ್ನ ಕರ್ಕೊಂಡೋಗಿ ಬೇರೆ ದೇಶಕ್ಕೆ ಮಾರ್ಬಿಡೋದು, ಜೀತದಾಳ್ ಥರ ಬಿಟ್ಬಿಡ್ತಾರಂತೆ. ನಿಮ್ಮ ಲೈಫ್ ಮುಗೀತು ಅಂತಲೇ ಲೆಕ್ಕ. ಅದೊಂಥರ ಬದುಕಿದ್ರು ಸತ್ತಂಗೆ ಲೆಕ್ಕ. 51% ಆಫ್ ದ ಸ್ಲೇವ್ಸು ಆಫ್ರಿಕಾಯಿಂದ ಬಂದಿರೋದಂತೆ. 25% ಇಂಡಿಯನ್ಸು ಸೌತ್ ಈಸ್ಟ್ ಏಷ್ಯಾದಿಂದ. ಸೌತ್ ಈಸ್ಟ್ ಏಷ್ಯಾ ಅಂದರೆ ಇಂಡೋನೇಷ್ಯಾ, ಅಲ್ಲಿಂದ ಎಲ್ಲ ಬಂದಿರೋದು ನೋಡಿ. ಇಲ್ಲಿ ಶ್ರೀಲಂಕಾ, ಇಂಡೋನೇಷ್ಯಾ, ಮಲೇಷ್ಯಾ ಎಲ್ಲ. ಫಸ್ಟ್ ಏನಾಗುತ್ತೆ, ಡಚ್ ಅವ್ರು ಬರ್ತಾರೆ ಕೇಪ್ ಟೌನ್ಗೆ, ಈ ಸೌತ್ ಆಫ್ರಿಕಾಗೆ. ಡಚ್ ಆದಮೇಲೆ ಬ್ರಿಟಿಷ್ ಅವ್ರು ಬರ್ತಾರೆ. ಈ ಬ್ರಿಟಿಷ್ ಅವ್ರು ಆ್ಯಕ್ಚುಲಿ ಇಂಡಿಯನ್ಸ್ನ ಜಾಸ್ತಿ ಕರ್ಕೊಂಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಥರ ಕಾಲೋನೀಸ್, ಸ್ಲೇವರಿ ಕಾಲೋನಿ ಅಂತ ಇದು 1552ರಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ನೋಡಿ, ಅವರು ಜಿದ್ದಾಳುಗಳಿಗೆ ಈ ಥರ ಕೈಗೆ ಬಳೆಗಳು ಹಾಕ್ಬಿಟ್ಟು ಇಡ್ತಿದ್ರು ನೋಡಿ. ಈ ಥರ ವ್ಯವಸಾಯಕ್ಕೆ ಕರ್ಕೊಂಬಂದು ಎಲ್ಲರನ್ನೂ ಬಿಡ್ತಾಯಿದ್ರು. ಜೀತದಾಳ ಆಗೋದನ್ನೋದು ಸುಮ್ಮನೆ ಅಲ್ಲಪ್ಪ, ಸಖತ್ ಕಷ್ಟ. ಈ ಥರ ಶಿಪ್ಗಳು ಮುಂದೆ ಹೋಗೋಕ್ಕೆ ಅವಾಗ ಮೋಟ್ರುಗಳು ಇರಲಿಲ್ವಲ್ಲ, ಈ ಥರ ಶಿಪ್ಗಳಲ್ಲಿ ಯೂಸ್ ಮಾಡ್ಕೊತಾಯಿದ್ರು. ಸೊ ಫಸ್ಟ್ ಆಫ್ ಆಲ್ ಈ ಕೇಪ್ ಟೌನ್ ಹೆಂಗಪ್ಪ ಉದ್ಭವ ಆಯಿತು ಅಂತ ಹೇಳಿದ್ರೆ, ನಾವಿಲ್ಲಿ ನೋಡ್ತಾ ಇದ್ದೀವಿ, ಇದು ಇಂಡಿಯಾ, ಏಷ್ಯಾ ಅಲ್ವಾ. ಏಷ್ಯಾಯಿಂದ ಏನಾಗುತ್ತೆ, ಮಧ್ಯದಲ್ಲಿ ಆಫ್ರಿಕಾ ಬರುತ್ತೆ, ಆಫ್ರಿಕಾಯಿಂದ ಯುರೋಪ್, ಇದು ಬಂದು ಯುರೋಪು. ಏಷ್ಯಾಯಿಂದ ಏನು ಮಾಡ್ತಾರೆ, ಜನ ಶಿಪ್ಪಲ್ಲಿ ಹೋಗಬೇಕಾದ್ರೆ ಇಲ್ಲಿಗೆ ಹೋಗೋದ್ಬೇಕಾದ್ರೆ ಒಂದು ಸ್ಥಳ ಬೇಕಲ್ಲ ನಿಂತ್ಕೊಳಕ್ಕೆ ಅವ್ರಿಗೆ, ಕೇಪ್ ಟೌನ್. ಇದು ಬಂದು ಕೇಪ್ ಟೌನ್. ಇಲ್ಲಿ ಅವರು ಉಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾರೆ, ಡಚ್ ಅವರು ಇವ್ರಿಗೇನೋ ಒಂದು ಅದು ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ, ಇರೋಕ್ಕೆ, ಉಳ್ಕೊಳಕ್ಕೆ, ಪೆಟ್ರೋಲ್ಗೆ, ಅಥವಾ ಅವಾಗ ಏನು ಸಾಗಾಣಿಕೆ ಮಾಡಬೇಕು, ಆವಾಗ ಸ್ಟಾರ್ಟ್ ಆಗೋದೆ ಕೇಪ್ ಟೌನು. ಇಲ್ಲಿ ಜನ ಇದ್ದಿದ್ದೆಲ್ಲ ಬುಡಕಟ್ಟು ಜನಾಂಗಕ್ಕೆ ಅಲ್ಲಿ ಕೆಲಸ ಮಾಡ್ಸೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವರು ಸ್ಲೇವರಿನ ಸ್ಟಾರ್ಟ್ ಮಾಡಿದ್ರು ಈ ಸೌತ್ ಆಫ್ರಿಕಾದಲ್ಲಿ. ನಾವು ನೋಡ್ತಾ ಇದ್ದೀವಿ, ಸೌತ್ ಆಫ್ರಿಕಾದಲ್ಲಿ ಎಲ್ಲ ಥರ ರೇಸಸ್ ಇದ್ದಾರೆ. ಎಸ್ಪೆಷಲಿ ನಮ್ಮ ಇಂಡಿಯನ್ಸ್ ತುಂಬ ಏನಿದ್ದಾರೆ. ಎಂತಕ್ಕಿಂತ ಇವಾಗ ಗೊತ್ತಾಯ್ತಾ, 25% ಸ್ಲೇವ್ ಅಂದರೆ ಹೆಚ್ಚು ಕಮ್ಮಿ ಇಂಡಿಯಾದಿಂದ ಬಂದಿರೋರು. ಅವ್ರಿಗೆ ಎಷ್ಟು ದೊಡ್ಡದಾಗಿ ಇವಾಗ ಅವ್ರದ್ದೇ ಒಂದು ಕಂಟ್ರಿ ಥರ ಆಗಿದೆ ಅನಿಸುತ್ತೆ ಇವಾಗ. ಇಲ್ಲಿ ನೋಡ್ಕೊಂಡು ತೋರಿಸೋರು ಹೆಂಗೆ ಕರ್ಕೊಂಬರ್ತಾಯಿದ್ರು ಅಂತ. ಆಫ್ರಿಕನ್ಸ್ ಪಾಪ, ಆಫ್ರಿಕನ್ಸು ಇಂಡಿಯನ್ಸ್ ಎಲ್ಲ ಆಗಿರ್ಬೋದು ಅವರು. ಆ ಸ್ಲೇವ್ ಅವ್ರದ್ದು ಹೆಂಗೆ ಬಿಡ್ತಿದ್ರು ಅಂದರೆ ನೋಡಿ ಇಷ್ಟೇ. ಈ ಥರದ್ರಲ್ಲಿ ಒಬ್ಬರಲ್ಲ, ಒಂದು 4-5 ಜನ ಇರೋರಂತೆ. ಜೈಲ್ ಥರನೇ, ಆದರೆ ಜೈಲ್ ಜೊತೆ ಸ್ಲೇವ್ರಿ ಇದು. ಬಡ್ಡಿ ಮಕ್ಕಳು ನಮ್ಮ ಇಂಡಿಯಾಗೆ ಗಂಧದ ಮರ ಹೊಡ್ಕೊಂಬತ್ತಿದ್ರೇನೋ ಅಪ್ಪ ಅಲ್ವಾ. ನೋಡಿ ನಮ್ಮ ಕರ್ನಾಟಕದ್ದೇ ಇದು ಗಂಧದ ಮರ. ನಮ್ಮ ಕರ್ನಾಟಕದ ಗುರು. ಒಂದೊಂದು ವಿಶೇಷತೆ ಒಂದೊಂದು ದೇಶದ ತಗೊಂಡು ಹೋಗೋರೆ. ಏನನ್ಸುತ್ತೆ ಅಷ್ಟೇ ನಿನ್ನ ಸ್ಲೇವರಿ ಬಗ್ಗೆ? ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೆ, ನಾನು ಸ್ಲೇವರಿ ಬಗ್ಗೆ ಇದೊಂದೇ ಅಷ್ಟೇ ಅಲ್ಲ ಕೇಳೋಣ. ಕೇಪ್ ಟೌನ್ ಅಥವಾ ಸೌತ್ ಆಫ್ರಿಕಾ ಅಷ್ಟೇ ಅಲ್ಲ, ಬ್ರೆಜಿಲಲ್ಲಿ ಮಾಡಿದ್ದಾರೆ, ಆಮೇಲೆ ಇದರೊಳಗೆ ಸ್ಪೇನಲ್ಲಿ, ಪೋರ್ಚುಗಲ್, ಬ್ರಿಟನ್, ಇದರೊಳಗೆ UK ಅಲ್ಲಿ ಮಾಡಿದ್ದಾರೆ, ಬ್ರಿಟನ್ನಲ್ಲಿ ಮಾಡಿದ್ದಾರೆ. ಎಲ್ಲ ಸ್ಲೇವ್ರಿಗೂ ಮೇನ್ ಕಾರಣ ಬಂದ್ಬಿಟ್ಟು ಇವ್ರು ಯುರೋಪಿಯನ್ಸು, ಇವು ಡಚ್ಚು, ಇವು ಪೋರ್ಚುಗೀಸು, ಇವು ಬ್ರಿಟಿಷವರು, ಇವರಿದಾರಲ್ಲ, ಇವರೇ ಬಲೆ ಕತ್ತರ್ನಾಕ್ ನನ್ನ ಮಕ್ಕಳು. ಯುರೋಪಿಯನ್ ಯೂನಿಯನ್ ಅವರಲ್ಲ, ಇವಾಗ ಯುರೋಪಿಯನ್ಸ್ ಅಂತಾರೆ. ಇವಾಗ ಅವ್ರದೆಲ್ಲ ಇಷ್ಟು ಮರ್ತೋಗ್ಬಿಟ್ಟಿರ್ತಾರೆ ಎಲ್ಲರೂ. ಬಂದು ಸ್ಲೇವ್ ಮಾಡಿ 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 ಇಡೀ ಆಫ್ರಿಕಾ, ಏಷ್ಯಾನೆಲ್ಲ ಹಾಳು ಮಾಡ್ಬಿಟ್ಟವ್ರೆ. ಆಗಿನ ಕಾಲದಲ್ಲಿ ಆ ಯುರೋಪಿಯನ್ಸ್ ಅವ್ರು ಜಾಸ್ತಿ ವಾಚ್ಗಳು ಇಡ್ತಿದ್ರು ಗೊತ್ತಾ. ಈಗಿಂದ ಏನು ರೋಲೆಕ್ಸ್ ಅಂತೆ, ಈ ಯಾವುದೋ ವರ್ಷ ಕಾರ್ಟಿಯೇ ಯಾವುದಾದ್ರು ವಾಚಸ್ ಇಟ್ಟವರಲ್ಲ ಅದಲ್ಲ. ಆಗಿನ ಫೇಮಸ್ ಈ ಥರ ಪಾಕೆಟ್ ವಾಚ್ಗಳು. ಇವ್ರು ಬ್ರಿಟಿಷವರು, ಇವ್ರು ಯುರೋಪಿಯನ್ಸ್ ಇಡ್ತಿದ್ದು ಪಾಕೆಟ್ ವಾಚ್ಗಳು ಈ ಥರ. ಕಿರಣ್, ಇಲ್ಲಿ ಬರ್ದಿರೋದು 18 ಕ್ಯಾರೆಟ್ ವಾಚ್ ಅಂತ ಇವೆಲ್ಲ. ಹೌದಾ? ಇದು ನೋಡಿ, ಇಲ್ಲಿ 18 ಕ್ಯಾರೆಟ್ ಗೋಲ್ಡ್ ಸ್ವಿಸ್ ವಾಚ್. ಇವನ್ ಇದು ಕೂಡ 18 ಕ್ಯಾರೆಟ್ ಗೋಲ್ಡ್ ವಾಚ್. ಸ್ವಿಸ್ ವಾಚ್ ಎಲ್ಲ. ಇದು ಲೇಡೀಸ್ ವಾಚ್. ಇದು 18 ಕ್ಯಾರೆಟ್ ಗೋಲ್ಡ್. ಇದು ಗೋಲ್ಡು ಎಲ್ಲ ಗೋಲ್ಡಲ್ಲಿ ಮಾಡೋರಾ? ಬಲ್ಲ ಹೋಗ್ರಿ ಇವು. ಸೊ 1800ನೇ ಇಸ್ವಿವರೆಗೂ ಈ ಥರ ಇತ್ತು. ಆಮೇಲೆ 1834ರಲ್ಲೇನೋ ಬ್ರಿಟಿಷವ್ರು ಬರ್ತಾರೆ. ಬ್ರಿಟಿಷವ್ರು ಬಂದು ಸೌತ್ ಆಫ್ರಿಕಾನ ಕ್ಯಾಪ್ಚರ್ ಮಾಡ್ಕೊಂಡಾದಮೇಲೆ ಸ್ಲೇವರಿನ ಕಂಪ್ಲೀಟಾಗಿ ಅಬಾಲಿಷ್ ಮಾಡಿಬಿಟ್ರು. ಸ್ಲೇವರಿನೇ ಇರಬಾರ್ದು ಅಂದ್ಬಿಟ್ಟು ಆವಾಗಾಗಿದ್ದೆ ಫ್ರೀ ಲೇಬರರ್ಸ್ ಅಂತ UK ಅವ್ರು ಮಾಡಿದ್ದು. ಅದಕ್ಕೋಸ್ಕರ ಸೌತ್ ಆಫ್ರಿಕಾದಲ್ಲಿ ನಾವು ಎಲ್ಲ ಥರ ಜನಾಂಗಗಳನ್ನ ನೋಡ್ತೀವಿ. ಅವ್ರು ಸೃಷ್ಟಿಸಿರೋ ದೇಶನೇ ಸೌತ್ ಆಫ್ರಿಕಾ ಅಂತ ಹೇಳ್ಬೋದು. ಆದರೆ 80% ಆಫ್ ದ ಜನ ಆಫ್ರಿಕನ್ಸ್ ಇದ್ದಾರೆ ಇಲ್ಲಿ, ಕಪ್ಪು ಜನ ಇದ್ದಾರೆ. ಅದಾದಮೇಲೆ ಇವ್ರದ್ದು ದೊಡ್ಡ ರೆವಲ್ಯೂಷನ್ ಸ್ಟಾರ್ಟ್ ಆಗಿದ್ದು ಅಂದರೆ ಕಪ್ಪು ಮತ್ತು ಬಿಳಿ ಜನರ ಜಗಳ. ಅದನ್ನು ಹೋಗಲಾಡ್ಸೋಕ್ಕೆ ನೆಲ್ಸನ್ ಮಂಡೇಲಾ ಅವ್ರು ಬಂದಿದ್ದು 1990ವರೆಗೂ ಕಪ್ಪು ಮತ್ತು ಬಿಳಿ ಜನರ ಜಗಳ ನಡೀತಾನೆ ಇರ್ತಿತ್ತು. ಬಿಳಿ ಜನರು ಕಪ್ಪು ಜನರು ಓಡಿಸ್ತಾನೆ ಇದ್ದರು. ಒಂದು ಟೈಮಲ್ಲಿ ಒಂದು ಡಿಸ್ಟ್ರಿಕ್ಟಿಂದ ಫುಲ್ಲು ಬಿಳಿ ಜನರು ಕಪ್ಪು ಜನ ಓಡಿಸ್ಬಿಟ್ರಂತೆ. ಆ ಕಪ್ಪು ಜನ ಎಲ್ಲ ಎಲ್ಲೋಗಿ ಸೆಟ್ಲಾದ್ರು ಗೊತ್ತಾ?
ಬನ್ನಿ ಹೋಗಿ ಕರ್ಕೊಂಡೋಗಿ ತೋರಿಸ್ತೀವಿ. ಆ ಕಪ್ ಜನ ಎಲ್ಲೋಗಿ ಸೆಟ್ಲಾದರು, ಈ ಬಿಳಿ ಜನರ ದೌರ್ಜನ್ಯದಿಂದ ಹೊರಗಡೆ ಬಂದು. ವಿಪರ್ಯಾಸ ಅಂದರೆ ಅವ್ರ ಸ್ವಂತ ದೇಶ, ಅವರೇ ಸ್ವಂತ ದೇಶದಲ್ಲಿ. ಇವಾಗ ನೋಡಪ್ಪ, ಇವಾಗ ಇಂಡಿಯಾಗೆ ಬಂದ್ಬಿಟ್ಟು ಬೇರೆ ದೇಶದವರು ನೀವು ಇಂಡಿಯನ್ಸ್ ಎಲ್ಲ ಇರಬೇಡಿ, ಬೇರೆ ಕಡೆ ಹೋಗ್ಬಿಡಿ ಅಂದ್ರೆ ಹೆಂಗೆ ಅನಿಸುತ್ತೆ? ಸೊ ಅದೇ ಥರ ಇವ್ರಿಗೆ ಫೀಲ್ ಆಗಿದ್ದು. ಸೊ ನೆಲ್ಸನ್ ಮಂಡೇಲಾ ಅವರು ಬಂದ್ಬಿಟ್ಟಿದ್ರೆ ಸ್ಟಾಪ್ ಮಾಡಿದ್ರು. ನಾವೀಗ ನೋಡ್ತಾ ಇದ್ದೀವಲ್ಲ, ಆ್ಯಕ್ಚುಲಿ ಪ್ರೈಮ್ ಕೇಪ್ ಟೌನ್ ಇದೇ ಜಾಗ, ಅಂದರೆ ಸೆಂಟರ್ ಕೇಪ್ ಟೌನು ಅಂತ ಪಾಶ್ ಜಾಗ ಇದು. ಈ ರೋಡ್ ನೋಡಿದ್ರೆ ಎಲ್ಲರೂ ಜಾಸ್ತಿ ಇಂಡಿಯಾದವರೇ. ಹೌದಾ? ಗುಜರಾತೀಸೇ. ಹೌದಾ? ಓಕೆ ಓಕೆ. ಚಿಕ್ಕ ಚಿಕ್ಕ ಅಂಗಡಿ, ಕಟ್ಟಿಂಗ್ ಅಂಗಡಿ, ಮತ್ತು ಈ ಥರ ಸೂಪರ್ ಮಾರ್ಕೆಟ್ಗಳು, ಬಟ್ಟೆ ಅಂಗಡಿ, ಇಲ್ಲ ನೋಡಿ ಬರೀ ಕಟ್ಟಿಂಗ್ ಅಂಗಡಿಗಳು. ಮಾಡಿಸ್ಕೊಂಡ್ಬಿಡ್ಲ ಮಾಡೋದು ಅವಶ್ಯಕತೆ ಇರಲ್ಲ ಅವಾಗ. ಚೆನ್ನಾಗಿರುತ್ತೆ. ಇದು ಲೋಕಲ್ ಬಸ್ ಇವ್ರದ್ದು ಕೇಪ್ ಟೌನಲ್ಲಿ ಇದೇ ಥರ ಪುಟಾಣಿ ಬಸ್ ಓಡಾಡೋದು. ಕ್ಯಾಂಪ್ಸ್ ಬೇ ನಾವು ಬಂದ್ವಲ್ಲ, ಅಲ್ಲಿ ಹೋಗುತ್ತಿದ್ದು ಪಾಶ್ ಏರಿಯಾಗೆ. ಚೆನ್ನಾಗಿದೆ ಗುರು. ಆದರೆ ನೀವು ಒಂದು ಅಬ್ಸರ್ವ್ ಮಾಡಿ, ನಾವು ಆಫ್ರಿಕಾ ಅಂತೀವಲ್ಲ, ಕೆಳಗಡೆ ಫುಟ್ಪಾತ್ ನೋಡಿ. ಅಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಕೂಡ ಅಷ್ಟೇ. ಫುಟ್ಪಾತ್ ನೋಡಿ, ಬಸ್ ಸ್ಟಾಪ್ ನೋಡಿ ಎಷ್ಟು ಕ್ಲೀನಾಗಿದೆ. ನನಗೆ ನಂಬೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ಇದು ಸೆಂಟರ್ ಏರಿಯಾ. ನಾವು ಹೇಳ್ತೀವಿ ಗುರು, ಆಫ್ರಿಕಾ ಸಖತ್ ಗಲೀಜು, ವೀಡ್ ಹೊಡ್ಕೊಂಡು ತಿರ್ಗಾಡ್ತಾರೆ, ಹೊಡ್ಕೊಂಡು ತಿರ್ಗಾಡ್ತಾರೆ ಅಂತ. ಆದರೆ ಎಷ್ಟು ಕ್ಲೀನಾಗಿದೆ ನೋಡಿ. ಡಸ್ಟ್ಬಿನ್ ಬಿಟ್ಟಿದ್ದಾರೆ. ಗಲೀಜಿರ್ಬೋದು ಜನಗಳು, ಆದರೆ ಏರಿಯಾನ ಕ್ಲೀನಾಗಿ ಇಟ್ಟವ್ರೆ. ನಾವು ಹೇಳ್ಬೋದು ಆಫ್ರಿಕಾ ಒಂದು ದೇಶ ಗುರು ಗಲೀಜು ಅಂತ, ಬಟ್ ಮೇಂಟೆನೆನ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ? ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಗಲೀಜ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ಸೆಂಟ್ರಲ್ ಮೆಜೆಸ್ಟಿಕ್ ಏರಿಯಾದಲ್ಲಿ ಈ ಥರ ಇದ್ದರೆ ಪರವಾಗಿಲ್ಲ ಅನ್ಬೋದು. ಕ್ಲೀನಾಗಿದೆ, ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಟವ್ರೆ, ಪಬ್ಲಿಕ್ ಬಸ್ಗಳವೆ, ಸಿಗ್ನಲ್ಗಳವೆ ಕ್ಲೀನಾಗಿ. ಖುಷಿಯಾಗುತ್ತೆ. ನಾವು ಕೇಪ್ ಟೌನು ನಾವು ಬಂದಾಗ ಎಕ್ಸ್ಪೆಕ್ಟೇಷನ್ಸ್ ತುಂಬ ಎದುರಿಸಿದ್ರು ಇಂಟರ್ನೆಟ್ಟಲ್ಲಿ, ಜನಗಳು ಸರಿ ಇರಲ್ಲ, ಗಲೀಜಿರುತ್ತೆ ಅಂತ. ಆದರೆ ಕೆಲವೊಂದು ಏರಿಯಾಗಳಲ್ಲಿ ಹೌದು ಜನಗಳು ಸರಿ ಇಲ್ಲ, ಯಾವಾಗಲೂ ವೀಡಿಯೋ ಹೊಡ್ಕೊಂಡು ತಿರ್ಗಾಡ್ತಿರ್ತಾರೆ, ಎಲ್ಲ ಥರ ಜನನೂ ಇರ್ತಾರೆ. ಹೌದು. ಆದರೆ ಫಸ್ಟ್ ಇಂಪ್ರೆಷನು ಜನಗಳು ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಆದರೆ ಕೆಲವೊಂದು ನಿಮಗೆ ಗೊತ್ತು, ಇವಾಗ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಅಂಥ ಕಡೆ ಎಲ್ಲ ಹೋದಾಗ ಕೆಟ್ಟ ಜನ ಇದ್ದೇ ಇರ್ತಾರೆ. ಅದೇ ಥರ ಇಲ್ಲೂ ಅಷ್ಟೇ, ಆ ಥರ ಜನಗಳು ಇದ್ದಾರೆ. ನಾವು ಇರಬೇಕು ಅಷ್ಟೇ. ಆದರೆ ಸಿಟಿ ತುಂಬ ಕ್ಲೀನಾಗಿದೆ ಗುರು. 80% ಜನ ಕಪ್ ಜನರ ಪಾಪ್ಯುಲೇಷನ್ ಇದೆ. ಅದರಲ್ಲಿ 7% ಜನ ಬಿಳಿ ಜನರಿದ್ದಾರೆ. ಇನ್ನು ಮಿಕ್ದವರೆಲ್ಲ ಇಂಡಿಯನ್ಸು, ಇವರು ಬೇರೆ ದೇಶದವ್ರು ಇರೋದು. ಒಟ್ಟು 15 ಲಕ್ಷ ಜನ ಇಂಡಿಯನ್ಸ್ ಇದ್ದಾರೆ ಇಲ್ಲಿ ಟೋಟಲ್ ಸೌತ್ ಆಫ್ರಿಕಾಲಿ. ಸೊ ಅವರೆಲ್ಲ ಸೌತ್ ಆಫ್ರಿಕನ್ಸ್ ಅಂತ ಅನ್ಕೊಂಡು, ಅವ್ರು ಇಂಡಿಯನ್ಸ್ ಅಂತ ಹೇಳಲ್ಲ. ಬಿಕಾಸ್ ಅವ್ರ ಅಪ್ಪ ಅಮ್ಮ ಅವ್ರ ಮುತ್ತಾತೆಗಳಿಂದ ಬಂದು ಸೇರ್ಕೊಂಡ್ರವರು, ಅಪ್ಪ ಅಮ್ಮನೇ ಹುಟ್ಟು ಬೆಳೆದಿರ್ತಾರೆ ಇಲ್ಲಿ. ಎಲ್ಲಿಂದಲೂ ಎತ್ತಾಕೊಂಬಂದವ್ರು ಇವರು. ಹಳೇ ಕಾಲದ್ದು ಡೋರ್ಗಳು ಫುಲ್ಲು ಸಾಕಾಗಿದೆ. ನಮ್ಮ ಇಂಡಿಯಾ ಥರನೇ ಐತೆ ಗುರು, ಫುಲ್ ಇಂಡಿಯನ್ ಲೋಕಲ್ ಮಾರ್ಕೆಟ್. ಪಾಲಕ್ ಪನ್ನೀರ್ ಎಷ್ಟು ಪ್ರೈಸ್ಗಳು? ಬರೀ ಎಲ್ಲ 250-300 ರೂಪಾಯಿ. ಚಿಕನ್ ಪಂಜಾಬಿ ರೆಸ್ಟೋರೆಂಟ್ ಇದು. ಇಂಡಿಯಕ್ಕೆ ಆಡೆ ಕೇಳ್ತಾ ಇದ್ದಲ್ಲ, ಇಂಡಿಯಾ ಆಡು. ಫುಲ್ ಇಂಡಿಯಾದವ್ರು ಹೆಚ್ಚು ಇಲ್ಲಿ ಜಾಸ್ತಿ. ಗೋಣಿ ಚೀಲ ಹಾಕೊಂಬಿಟ್ಟವನಣ್ಣ, ಗೋಣಿ ಚೀಲ ಹಾಕೊಂಡು ನಮಸ್ಕಾರ ಮಾಡ್ತಾವನೆ. ಫುಲ್ ಇಂಡಿಯಾ. ಡಿಫ್ರೆಂಟ್ ವರ್ಡ್ಗೆ ಬಂದಂಗೆ ಅನಿಸ್ತಾ ಇದೆ ಅಲ್ವಾ ಕಿರಣ? ಎಲ್ಲ ಇಂಡಿಯಾದೇ ಮನ್ನ ಇಲ್ಲಿ. ಅಲ್ಲ, ಅದೇ ದೋಸೆ ಇದೆ ತಿಂತ್ಯಾ? ಕೆಲಸ ಮಾಡ್ತಾರವರೆಲ್ಲ ಆದರೆ ಆಫ್ರಿಕನ್ಸು. ದ ಗೋಲ್ಡನ್ ಯುರೋಪ್ ಟ್ರಿಪ್ ಬರೋಬ್ಬರಿ 10 ದೇಶ 12 ದಿನಗಳ ಕಾಲ. ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ ಇಂಥ ಅದ್ಭುತ ದೇಶಗಳಿಗೆ 12 ದಿನಗಳ ಕಾಲ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. 4 ಸ್ಟಾರ್ ಅಕಾಮಿಡೇಷನ್ನು, ಇಂಡಿಯನ್ ಮೀಲ್ಸು, ಎಲ್ಲ ಟ್ರಾನ್ಸ್ಪೋರ್ಟ್ ಸರ್ವೀಸಸ್ಸು, ಎಲ್ಲ ಟಿಕೆಟ್ಸು, ವೀಸಾ ಎಲ್ಲ ನಮ್ಮದೇ ಜವಾಬ್ದಾರಿ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು. ಇದೇ ಅಕ್ಟೋಬರ್ 20 ತಾರೀಕು ನಾವು ನಿಮಗೆ ಈ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ, ದ ಗೋಲ್ಡನ್ ಯುರೋಪ್ ಗ್ರೂಪ್ ಟೂರು. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಾವು ಯುರೋಪಲ್ಲಿ 10 ದೇಶಗಳನ್ನೂ ತೋರಿಸ್ಕೊಂಡು 12 ದಿನಗಳ ಕಾಲ ಸೇಫಾಗಿ ಕರ್ಕೊಂಬಂದು ವಾಪಸ್ಸು ಬೆಂಗಳೂರು ಏರ್ಪೋರ್ಟಿಗೆ ಬಿಟ್ಬಿಡ್ತೀವಿ. ಬೇಗ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 20 ತಾರೀಕು ದ ಗೋಲ್ಡನ್ ಯುರೋಪ್ ನೋಡ್ಕೊಂಬರಕ್ಕೆ ಹೋಗೋಣ. ಈ ಡಚ್ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲೆಲ್ಲ ಅವ್ರವ್ರ ದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಇಂಡಿಯಾಲಿ, ಇಂಡೋನೇಷ್ಯಾಲೆಲ್ಲ ಲೀಡರ್ಸ್ಗಳಿದ್ರು ಗೊತ್ತಾ, ತುಂಬ ರೆವಲ್ಯೂಷನ್ ಮಾಡ್ತಿದ್ರಲ್ಲ ಅಲ್ಲಿ. ಇವ್ರು ಸರಿ ಇಲ್ಲ ಬ್ರಿಟಿಷರು ಹಂಗೆ ಹಿಂಗೆ ಅಂತ ದೊಡ್ಡ ಲೀಡರ್ಸ್ಗಳು. ಆ ದೊಡ್ಡ ಲೀಡರ್ಸ್ಗಳನ್ನೆಲ್ಲ ಕರ್ಕೊಂಬಂದು ಸೌತ್ ಆಫ್ರಿಕಾದ ಕೇಪ್ ಟೌನಲ್ಲಿ ಇಂಥ ಜಾಗದಲ್ಲಿ ಬಿಟ್ಬಿಡ್ತಿದ್ರಂತೆ. ನೀವು ಅಕ್ಕಪಕ್ಕ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಬಿಲ್ಡಿಂಗ್ಗಳು ಕಲರ್ ಆಗಿದೆ. ಇವೆಲ್ಲ ಸ್ಲೇವ್ ಮನೆಗಳು ಆಗಿನ ಕಾಲದ್ದು. ಇವಾಗ ಗೌರ್ಮೆಂಟವರು ಅವ್ರಿಗೆ ಬರೆದುಕೊಟ್ಬಿಟ್ಟಿದ್ದಾರೆ,
ಇದೆಲ್ಲ ಸ್ಲೇವ್ಸು. ಆದರೆ ಇಲ್ಲಿ ಜಾಸ್ತಿ ರಶ ಇರೋದು ಮುಸ್ಲಿಮ್ಸಾ? ಮುಸ್ಲಿಮ್ಸ್. ಈ ಏರಿಯಾ ಬಂದ್ಬಿಟ್ಟು ಫುಲ್ ಮುಸ್ಲಿಂ ಏರಿಯಾ ಆಗಿದ್ದಾರೆ. ಯಾಕಂದರೆ ಲೀಡರ್ಸ್ ಕರ್ಕೊಂಡ್ಬಂದಾಗ ಅವರು ಇಲ್ಲೇ ಕಮ್ಯುನಿಸ್ಟ್ ಪಾರ್ಟಿ ಕಟ್ಕೊಂಡು ಬಂದು ಅಥವಾ ರೆವಲ್ಯೂಷನ್ ಇಲ್ಲೇ ಸ್ಟಾರ್ಟ್ ಮಾಡಿದ್ರಂತೆ. ಅಬ್ಬೆ ಇವರು ಸ್ಲೇವ್ಸ್ ಎಲ್ಲ ಫ್ರೀ ಮಾಡ್ತಾರಲ್ಲ, ಅವ್ರಿಗೆ ಜಾಗ ಇರಲ್ಲ, ಸ್ಲೇವ್ಸ್ಗಳು ಎಲ್ಲಿಗೆ ಹೋಗ್ತಾರೆ, ಅಲ್ಲೆಲ್ಲ ಕಾಸ್ಟ್ಲಿ ಕೇಪ್ ಟೌನಲ್ಲಿ. ಅವಾಗ ಏನು ಮಾಡ್ತಾರೆ, ಕೇಪ್ ಟೌನ್ ಹತ್ರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಮನೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮನೆಗಳ್ದು ಏನಪ್ಪ ಅಂದರೆ ಇವಾಗೆಲ್ಲ ನಾವೆಲ್ಲ ಕಲರ್ ನೋಡ್ತಾ ಇದ್ದೀವಲ್ಲ, ಅವಾಗ ಫುಲ್ಲು ವೈಟ್ ವಾಶ್ ಆಗಿತ್ತು. ಯಾವಾಗ ಒಂದು ಲೋನ್ ತೀರುತ್ತಲ್ಲ ಮನೆ ಲೋನು, ಅವಾಗ ಅವನು ಪೇಂಟ್ ಮಾಡ್ಕೋತಿದ್ದಂತೆ. ಓಕೆ, ಆ ಥರ ಬ್ರೈಟ್ ಕಲರ್ಸಲ್ಲಿ ಫುಲ್ಲು ಕಲರ್ ಮನೆಗಳು ಸಕ್ಕದಾಗಿ ಮಾಡ್ಕೊಂಡವ್ರೆ ಗುರು. ಫುಲ್ಲು ಸ್ಲೇವ್ ಕಾಲೋನಿ ನೋಡಿ. ಒಂದೊಂದಕ್ಕೂ ಒಂದೊಂದು ಹೆಸರು, ಅಂಗಡಿಗಳು ಅವೆ, ಮನೆಗಳು ಅವೆ, ಮುಸ್ಲಿಮ್ಸ್ ಅವರವ್ರೆ. ಇವೆಲ್ಲ ಇನ್ಸ್ಟಾಗ್ರಾಮ್ ಸ್ಪಾಟು. ಆದರೆ ಹಿಂಗೆ ಒಳಗಡೆ ಹೋದರೆ ಒಂದು 2 ಬ್ಲಾಕು ಹೊಗೆ. ಇದ್ರ ಮೇಲೆ ಹೋಗಬೇಡಿ ಅಂದ ಅವರು. ಪಾಪ ಒಂದು ಮಾತಾಡ್ಸಿದ್ರಲ್ಲ ಅವ್ರನ್ನ, ಸಖತ್ ಡೇಂಜರಸ್ ಏರಿಯಾ, ಅದ್ರ ಮೇಲೆ ಓಡೇ ಹೋಗ್ಬಿಡಿ ಅಂತ ಹೇಳಿದ್ರು. ಎಲ್ಲ ಥರ ಅದೇ ಥರ ಮನೆಗಳು, ಎಲ್ಲ ಕಲರ್ ಆಗಿ ಚೆನ್ನಾಗಿ ಮಾಡ್ಕೊಂಬಿಟ್ಟವ್ರೆ. ಇಂಡೋನೇಷ್ಯಾದಿಂದ ಜಾಸ್ತಿ ಕರ್ಕೊಂಬಂದ್ರಂತೆ ಮುಸ್ಲಿಮ್ಸ್ನ. ಹೌದಾ? ಅವ್ರು ಜಾಸ್ತಿ ಆಗಿರೋದಿಲ್ಲ. ಹೌದು, ಪಾಪ್ಯುಲೇಷನ್ನು. ಇವರೆಲ್ಲ ಹೇಗೆ ಅಂದರೆ ಒಂದೊಂದೇ ಕಡೆ ಸೇರಿಕೊಂಡು ಪ್ರೇಯರ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಏನು ಮಾಡಿದ್ರು, ತುಂಬ ಸ್ಟ್ರಾಂಗ್ ಆದ್ರಂತೆ ಪ್ರೇಯರ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆದಾಗ. ಸೊ ಅವ್ರದ್ದೇ ಕಾಲೋನಿ, ಬಿಲ್ಡಿಂಗ್ಗಳು, ದೊಡ್ಡ ಮಾಸ್ಕು ಎಲ್ಲ ಕಟ್ಟಿಸ್ಕೊಂಡಿರೋದು. ಏನಿದ್ರ ಹೆಸರು? ಬೋಕಾಪ್, ಅಬೋದ ಆಫ್ರಿಕಾ ಅಂತೇನೋ ಬರ್ತಿರ್ ಮೀನಿಂಗ್. ಓಕೆ, ಒಂದೊಂದು ಮನೆಗಳು ಒಂದೊಂದು ಥರ ಇದೆಯಲ್ಲ ಆಶೆ, ಇದೆಲ್ಲ ಸೇಮ್ ಕಾನ್ಸೆಪ್ಟ್. ಏನು, ಲೋನ್ ತೀರ್ಸಾದ್ಮೇಲೆ ಪೇಂಟ್ ಹೊಡಿಯೋದು ಫ್ರೀ. ಸೊ ಪೇಂಟ್ ಹೊಡ್ಕೊಂಡ್ರೆ ಫ್ರೀ ಆದ್ರು ಇವ್ರು ಲೋನಿಂದ ಅಂತ ಅರ್ಥ. ಸೊ ಎಲ್ಲರೂ ಲೋನ್ ಪೇಂಟ್ ಹೊಡ್ಕೊಂಬಿಟ್ಟವ್ರೆ. ಇವಾಗ ಅಲ್ಲಿ ಕೇಳೋಣ, ಸ್ಟಾರ್ಟ್ ಆಗಿದ್ದು 17th ಸೆಂಚುರಿಲಿ. ಓ, ಅಂದ ಕಾಲಕ್ಕೆ ಹೇಳ್ತಾ ಇರೋದು ನೀನು? ಸ್ಟಾರ್ಟ್ ಆಗಿದ್ದು ಇವಾಗ 21st ಸೆಂಚುರಿ ಆಫ್ ಕೋರ್ಸ್. ಆವಾಗಲೇ ಲೋನಲ್ಲಿ ಮನೆ ಕೊಡೋರ ಇವ್ರಿಗೆ. ಆ್ಯಕ್ಚುಲಿ ನನಗಂತೂ ಸೌತ್ ಆಫ್ರಿಕಾ, ಎಸ್ಪೆಷಲಿ ಕೇಪ್ ಟೌನ್ ಬಂದ್ಬಿಟ್ಟು ಶಾಕ್ ಥರನೇ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಬಂದಿದ್ದೆ, ನಾವು ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೆ, ಎಕ್ಸ್ಪೆನ್ಸಿವ್ ಏನು ಹಿಂಗಿದೆ ಅಂದ್ಕೊಂಡೆ. ಕೇಪ್ಸ್ ಬೇ. ಆಮೇಲೆ ಬರ್ತಾ ಒಳಗಡೆ ಗೊತ್ತಾಯಿತು, ಓಕೆ ಹಿಂಗೂ ಇದೆಯಪ್ಪ ಕತೆ, ಹಿಂಗೂ ಇದೆ ಅಂತ ಎಲ್ಲ. ಸೊ ಅದಕ್ಕೆ ಯಾವತ್ತಾದ್ರೆ ಒಂದನ್ನ ಜನರಲೈಸ್ ಮಾಡಬಾರ್ದು. ನಾವು ಎಲ್ಲ ಥರ ಇರ್ತಾರೆ, ಜನನೂ ಅಷ್ಟೇ, ಮನೆಯೂ ಅಷ್ಟೇ. ಹಾಯ್, ಹಲೋ. ಸೊ ನೋಡಿ ಎಷ್ಟು ಚೆನ್ನಾಗಿ ಅವ್ರು ಗ್ರೀಟ್ ಮಾಡ್ತಾರೆ. ಎಸ್, ನಗೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ತುಂಬಾ ಇಷ್ಟ ಆಯಿತು. ಫಸ್ಟ್ ಡೇ ಬಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೂ ಕೂಡ ತೋರಿಸಿದ್ದೀವಿ ಕೇಪ್ ಟೌನ್ನ. It's basically Rooibos. Rooibos is an indigenous plant that grows in South Africa. Okay. Around the cedar berg. So, but this is caffeine. It's caffeine free. It's a decaf. Okay, because it's the first time I'm seeing the red cappuccino. Okay, then I can try one then. Okay. Yes, one red cappuccino, one normal cappuccino, and one ಏನಂತೆ ಮನ ಇದು? Cosista. Okay. What size cappuccino would you like? The Small one. Fine. Yeah. ಸೊ ಆ್ಯಕ್ಚುಲಿ ಇದು ಟ್ರೆಡಿಷನಲ್ ಮನೆ ಇವ್ರದ್ದು. ಮನೆ ಒಳಗಡೆ ಕ್ಯಾಪಿಚಿನೋ ಅಂಗಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ? ಹಾಂ, ಆಮೇಲೆ ಮುಸ್ಲಿಮ್ಸು ನೀನು ಹೇಳ್ದಂಗೆ ಅಲ್ಲ? ಹೌದು. ಡಿಫ್ರೆಂಟ್ ಅವ್ರದ್ದು ಒಂಥರ. ಇಂಗ್ಲೀಷ್ ಸಖತ್ತಾಗಿ ಮಾತಾಡ್ತಾರಲ್ಲ ಹುಡುಗಿರು. ಮಾತಾಡ್ತಾರೆ ಹುಡುಗಿರಲ್ಲ. ನೋಡ್ಕೊಂಡು ಮನೆ ಮೇಲ್ಗಡೆ ನೋಡ್ತಾ ಇದ್ವಾ, ಈ ಥರ ಬಾಲ್ಕನಿ ಅಲ್ವಾ, ಪುಟಾಣಿ ಚೆನ್ನಾಗಿದೆ ಒಂಥರ. ಓಪನ್ನು. ಹಾಂ, ಕ್ಯೂಟ್ ಆಗಿದೆ. ಓ, ಇಲ್ಲಿ ನೋಡ್ಕೊಂಡು ವ್ಯೂ ನೋಡ್ಕೊಂಡು ಕೂತ್ಕೊಳ್ಳೋದಾ? ಕೂತ್ಕೊಳ್ಳೋದು ಹಿಂಗೆ. ಓ, ಹಿಂಗೆ ವ್ಯೂ. ಏನು ವ್ಯೂ ಕಾಣಿಸ್ತಲ್ಲ, ಅರ್ಧ ಟೇಬಲ್ ಮೌಂಟನ್ನು. ಏನು ಚಿನ್ನು ಅದು ರೆಡ್ ಕ್ಯಾಪಿಚಿನೋ ಅಂತ ಕೊಟ್ರಲ್ಲ? ಚಿನ್ನು ಏನೋ ಫ್ಯಾನ್ಸಿ ನೇಮ್ ಇತ್ತು ಅಂತ ಹೇಳ್ಬಿಟ್ಟು ರೆಡ್ ಕ್ಯಾಪಿಚಿನೋ ಅಂತ ತಗೊಂಡ. ಅಕ್ಕ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಕುಡಿದ್ರೆ ಟೀ ಚಿನ್ನು, ನಮ್ಮದು ಮಸಾಲ ಟೀ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅಕ್ಕಂಗೆ. ಅಕ್ಕ ಅದು ಟೀ ಅಕ್ಕ, ಕಾಪಿ ಅಲ್ಲ ಅಂತ. ಸೂಪರ್ ಆಗಿದೆ ಆ್ಯಕ್ಚುಲಿ ನಮ್ಮ ಟೀ. ಎಷ್ಟೋ ದಿನ ಆಯ್ತು ಕುಡ್ದು. ಗೊತ್ತಿರುತ್ತಲ್ಲ ಟೀ ಅಂದ್ರೆ ಏನು ಅಂತ? ಗೊತ್ತಿಲ್ಲಪ್ಪ ಏನು ಅಂತ. ಅರೆ ಸೌತ್ ಆಫ್ರಿಕಾದಲ್ಲಿ ಮಾತ್ರ ಸಿಗೋದಂತೆ ಇದು. ಹೌದಾ? ರೆಡ್ ಕ್ಯಾಪಿಚಿನೋ ಅಂತ. ಅದೇ ಇಲ್ಲಿ ರೆಡ್ ಕ್ಯಾಪಿ, ನಾವು ಇಂಡಿಯಲ್ಲಿ ಟೀ ಅಂತ ಸಿಗ್ತದೆ, ಮಸಾಲ ಟೀ. ಹಂಗೆ ವಿಷಯಗಳು ಯಾಮಾರೋದು.